ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ಎಂದಿನಂತೆ ತಮ್ಮ ಎದುರಿಗೆ ನಾನು ಬಂದು ಕುಂತೀನಿ. ಅಜ್ಞಾನವೆಂಬ ಕಗ್ಗತ್ತಲಲ್ಲಿ ಕಳೆದು ಹೋದ ನನಗೆ ಸುಜ್ಞಾನವೆಂಬ ಹೊಂಬೆಳಕಿಗೆ ಕರೆದು ತಂದ ಎನ್ನ ಪರಮಾರಾಧ್ಯ ಪರಮೇಶ್ವರ ಸ್ವರೂಪಿಯಾದ ಸಮಸ್ತ ಎಲ್ಲ ಗುರು ವೃಂದಕ್ಕೂ ನನ್ನ ಶತಕೋಟಿ ಪ್ರಣಾಮಗಳನ್ನು ಇವತ್ತು ನಾನು ಸಲ್ಲಿಸ್ತಾ ಇದ್ದೀನಿ. ಇವತ್ತೇ ಮತ್ತೆ ನಾನು ನನ್ನ ವಿಚಾರದತ್ತ ಬರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಮೊದಲು ಆಗಮಿಸಿರುವಂಥ ನಮ್ಮ ಅರುಣ್ ಮೇತ್ರೆಯವರಿಗೂ, ಜೊತೆಗೆ ನಮ್ಮದು ಯಾರು ಬಂದಾರ, ಅನ್ನಪೂರ್ಣ ಅಕ್ಕ ಬಂದಾರ, ಜೊತೆಗೆ ಸುಮತಿ ಚಂದ್ರಶೇಖರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಮೇತ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನಮ್ಮದು ಮಾಗುಂಡ್ ಬಾಲ್ಕುಂದೆ ಅವರು ಬಂದಾರ, ಹಾಗೆ ಗಬ್ಸಾವಳಿಗೆ ಅಣ್ಣ ಸಮೇತ ಬಂದಾರ. ಅಣ್ಣ ತಮಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಉಳಿದವರೆಲ್ಲರೂ ಪ್ರತಿಯೊಬ್ಬರಿಗೂ ಶಿವಶಂಕರ್ ಪಾಟೀಲ್ ಅವರು ಬಂದಾರ ಅಂಥೇಳಿ ಅಂದ್ಕೊಂಡಿನಿ. ಪ್ರತಿಯೊಬ್ಬರಿಗೂ ಕೂಡ ಅನಂತ ಶರಣಾರ್ಥಿಗಳು ಸಲ್ಲಿಸುತ್ತಾ ಇವತ್ತು ಮತ್ತೆ ನಾನು ಹಾಗೆ ನಮ್ಮ ಆತ್ಮೀಯ ಸಹೋದರ, ನಮ್ಮ ಜಿಲ್ಲೆಯ ಬಹಳ ಕ್ರಿಯಾಶೀಲ ವ್ಯಕ್ತಿಗಳಾಗಿರುವಂಥ ಪಂಢರಿ ನೇಳ್ಗಿ ಅವರು ಸಮೇತ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶರಣಾರ್ಥಿಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಮುನಿರಾಜ್ ಅವರಿಗೂ ಪ್ರತಿಯೊಬ್ಬರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಷಯದತ್ತ ನಾನು ಹೋಗ್ತಾ ಇದ್ದೀನಿ. ಬಹುಶಃ ನಾನು ಇದರಲ್ಲೇ ಟೈಮ್ ಹೆಚ್ಚಿಗೆ ನಾನು ಕಳೆದಂದ್ರು ಲಾಸ್ಟ್ ಟೈಮಿನೊಳಗೆ ಏನಾಗ್ತಾ ಇದೆ ಅಂದ್ರೆ ವಿಷಯ ನಾನು ಜಾಸ್ತಿ ಉಳಿತಾ ಇದೆ ಅನ್ನುವಂಥದ್ದು ಒಂದು ಕೊರಗು ನನಗೆ ಆಗ್ತಾ ಇದೆ. ಹಾಗೆ ನಮ್ಮ ಭೀಮಣ್ಣ ಹೂಗಾರ್ ಅವರಿಗೂ, ವೀರೇಶ್ ಹೂಗಾರ್ ಅವರಿಗೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರದತ್ತ ನಾನು ಬರ್ತಾ ಇದ್ದೀನಿ. ನಾನು ಮಕ್ಕಳನ್ನು ಕುರಿತು ಮಾತಾಡ್ತಾ ಇದ್ದೀನಿ. ಆ ಮಕ್ಕಳ ಸ್ವಭಾವವನ್ನು ಕುರಿತು ನಾನು ಸ್ಪಷ್ಟವಾಗಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಯಾವ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ ಅನ್ನುವಂಥದ್ದು ಒಂದು ಸ್ಪಷ್ಟೀಕರಣ. ಸ್ವತಃ ನಾನು ತಾಯಿಯಾಗಿದ್ದೀನಿ ಅನ್ನುವಂಥದ್ದು ಒಂದು. ಎರಡನೇದು, ಮಕ್ಕಳ ಜೊತೆಗೆ 15 ವರ್ಷಗಳ ಸರ್ವಿಸ್ ನಂದಿದೆ. ಶಿಕ್ಷಕಿಯಾಗಿ ನಾನು ಕರ್ತವ್ಯ ನಿರ್ವಹಿಸಿರುವಂಥ 15 ವರ್ಷಗಳ ಅನುಭವದ ನೋಡ್ರಿ. ಆ ಅನುಭವದ ಆಧಾರ ಮೇಲೆ ಜೊತೆಗೆ ನಾನು ನನ್ನ ಬಾಲ್ಯದಲ್ಲೂ ಸಮೇತ ಮಕ್ಕಳೊಂದಿಗೆ ಬೆಳೆದೀನಿ. ಮತ್ತೆ ನನ್ನ ಗಂಡನ ಮನೆಯಲ್ಲಿ ಹೋದಾಗೂ ಸಮೇತ ಅಲ್ಲೂ ಸಮೇತ ಬಹಳ ಮಕ್ಕಳಿದ್ರು. ಹಾಗಾಗಿ ಮಕ್ಕಳೊಡನೆ ಒಡನಾಟ ನಮ್ಮದು ಬಹಳ. ಆದ್ರೆ ಮಕ್ಕಳ ಸಾಹಿತ್ಯವನ್ನು ನಾನು ರಚನೆ ಮಾಡ್ಲಿಕ್ಕೆ ನನಗಾಗಿಲ್ಲ ಅನ್ನುವಂಥ ಮಾತನ್ನು ನಾನು ನಿನ್ನೆ ಹೇಳಿದ್ದೆ. ಆದರೂ ಆ ಮಕ್ಕಳನ್ನ ಕುರಿತು ನಾನು ಬಹಳಷ್ಟು ವಿಚಾರಗಳನ್ನು ತಮಗೆ ಹೇಳಬಲ್ಲೆ. ಅದರಲ್ಲಿ ಮಕ್ಕಳ ಸ್ವಭಾವವನ್ನು ಕುರಿತು ನಾನು ನಿನ್ನೆ ಹೇಳಿದ ಬಹಳ ಹಠಮಾರಿ ಸ್ವಭಾವ ಇರ್ತದೆ ಮಕ್ಕಳ ಹತ್ರ. ಜೊತೆಗೆ ಮಕ್ಕಳಿಗೆ ಸ್ವಾರ್ಥನೂ ಸಮೇತ ಜಾಸ್ತಿ ಆಗಿರ್ತದೆ. ಇವತ್ತು ಇನ್ನೂ ಒಂದು ಹೆಜ್ಜೆ ಮಕ್ಕಳ ಸ್ವಭಾವವನ್ನು ಕುರಿತು ಒಂದು ಇಂಪಾರ್ಟೆಂಟ್ ಹೆಜ್ಜೆಯನ್ನು ಹೇಳೋಕೆ ಇಷ್ಟಪಡ್ತೀನಿ. ಅದು ಯಾವ ಹೆಜ್ಜೆ ಅಂದ್ರೆ ಮಕ್ಕಳಿಗೆ ಮಾನಸಿಕವಾದಂತಹ ಪರಿಣಾಮ ಮತ್ತು ಪ್ರಭಾವವ ನೋಡ್ರಿ ಬಹಳ ಬೇಗ ಆಗಿರ್ತದೆ ದೊಡ್ಡವರಿಗಿಂತನೂ. ಆದ್ರೆ ನಾವು ದೊಡ್ಡವರಾದವರು ಅಥವಾ ವಯಸ್ಸಲ್ಲಿ ದೊಡ್ಡವ್ರು ಅಂದ್ರೆ ಅರ್ಥ ಏನು ಮಾಡ್ಕೊಳ್ಬೇಕು ಅಂದ್ರೆ ವಯಸ್ಸು ಹೆಚ್ಚಾದವರು. ದೊಡ್ಡವ್ರು ಅಂದ ತಕ್ಷಣಕ್ಕೆ ಎಲ್ಲ ಗೊತ್ತು ಅಂತ ಅಲ್ಲ. ವಯಸ್ಸು ಯಾರ್ದು ಹೆಚ್ಚಿಗಿರ್ತದೆ ನೋಡ್ರಿ, ಅವ್ರು ನಾವೆಲ್ಲ ಏನು ಅನ್ಕೊಂಡಿರ್ತೀವಿ ಅಂದ್ರೆ ಇವೇನು ಮಕ್ಕಳವ, ಇವಕ್ಕೇನು ಅರ್ಥ ಆಗ್ತದೆ, ಈ ಮಕ್ಳಿಗೆ ಏನು ತಿಳಿತದ ಅನ್ನುವಂಥದ್ದು ಒಂದು ಪಾಯಿಂಟ್ ನಮ್ಮ ಮೈಂಡಲ್ಲಿ ಇಟ್ಕೊಂಡಿರ್ತೀವಿ. ಆದ್ರೆ ಅವ್ರಿಗೆ ಎಲ್ಲಾನು ತಿಳಿದಿರ್ತದೆ ಮಕ್ಕಳಿಗೆ. ಆದ್ರೆ ಸ್ಪಷ್ಟತೆ ಇರೋದಿಲ್ಲ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಬಹಳ ಸಲ ನೀವು ನೋಡ್ರಿ, ಮನೆಯಲ್ಲಿ ಗಂಡ ಹೆಂಡತಿ ಮನೆಯಲ್ಲಿ ಜಗಳ ಆಡ್ತಾ ಇರ್ತಾರೆ ನೋಡ್ರಿ. ಅದು ಯಾರು ಎದುರಿಗೆ ಜಗಳ ಆಡ್ತಾ ಇರ್ತಾರೆ ಅಂದ್ರೆ ಮಕ್ಕಳು ಎದುರಿಗೆ ಜಗಳ ಆಡ್ತಾ ಇರ್ತಾರೆ. ಅದು ಆ ಮಕ್ಕಳ ಮನಸ್ಸಿನ ಮೇಲೆ ಅದು ಎಷ್ಟು ಪ್ರಭಾವ ಬೀರಿರ್ತದಂದ್ರೆ ಆ ಮಕ್ಕಳು ತಂದೆನೋ ಅಥವಾ ತಾಯಿಯೇನೋ ಇಬ್ಬರಲ್ಲಿ ಒಬ್ಬರನ್ನ ವೈರಿಯಾಗಿ ಕಾಣ್ತಾ ಇರ್ತಾರೆ. ನೀವು ನೋಡ್ರಿ, ಬೇಕಾದ್ರೆ ಇದು ವಾಸ್ತವ ಸಂಗತಿಯನ್ನ ಹೇಳ್ತಾ ಇದ್ದೀನಿ. ಬಹುಶಃ ತಂದೆಯಾದವನು ಒಂದಿಷ್ಟು ಕುಡಿದು ಬಂದು ತಾಯಿಯನ್ನ ಹೊಡಿತಾ ಇದ್ರೆ ಆ ಹುಡುಗ ಅಥವಾ ಮನೆಯಲ್ಲಿರುವಂಥ ಮಗು ಏನಿರ್ತದೆ ನೋಡ್ರಿ, ಅಲ್ಲಿ 3-4 ಮಕ್ಕಳಿದ್ರು 3-4 ಮಕ್ಕಳು ಮತ್ತು ವಿಭಿನ್ನವಾಗಿ ಯೋಚನೆ ಮಾಡ್ಬೋದು. ಆದರೂ ಸಮೇತ ಮಕ್ಕಳ ದೃಷ್ಟಿಯಲ್ಲಿ ತಂದೆ ಏನಾಗಿರ್ತಾನಂದ್ರೆ ಬಹಳ ದೊಡ್ಡ ಕ್ರೂರಿ ಆಗಿರ್ತಾನ. ಅಥವಾ ಅವನನ್ನ ಆ ಮಕ್ಕಳು ಎಷ್ಟು ಹೇಟ್ ಮಾಡ್ತಾರ ಅಂದ್ರೆ ಅವನು ಮನೆಗೆ ಅದ್ರ ಬಂದು ಕುಂತರು ಸಮೇತ ಮಕ್ಕಳು ಮಾತಾಡೋದಿಲ್ಲ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಮಕ್ಕಳ ಮನಸ್ಸು ಅಷ್ಟೊಂದು ಸೂಕ್ಷ್ಮವಾಗಿರ್ತದಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನಾವೇನು ಮಾಡಿರ್ತೀವಿ ಅಂದ್ರೆ ನಾವು ಯಾರ ಬಗ್ಗೆದಾಗ ಕೇರ್ ಮಾಡ್ತಾ ಇರ್ತೀವಿ ಅಂದ್ರೆ ನಮ್ಮ ವಯಸ್ಸಿನವ್ರ ಮನೆಯಲ್ಲಿ ಯಾರಾದರೂ ಇದ್ರು ಅಥವಾ ನಮ್ಗಿಂತ ಹಿರಿಯರಿದ್ರು ಅಥವಾ ನಮ್ಗಿಂತ ಸ್ವಲ್ಪ ಸಣ್ಣವರಿದ್ರು ಅವರನ್ನ ಕುರಿತು ಯೋಚನೆಯನ್ನ ಮಾಡ್ತೀವಿ. ಮನೆಗೆ ಯಾರು ನೆಂಟರು ಬಂದಾರ, ಅವ್ರು ಎದುರು ಏನು ಅನ್ಬಾರ್ದು ಅನ್ನುವಂಥ ಯೋಚನೆಯನ್ನ ಮಾಡಿ ಮೌನವಾಗಿಬಿಡ್ತೀವಿ. ನಾಲಿಗೆಯಿಂದ ಯಾವುದು ಪದಗಳನ್ನ ಸಿಟ್ಟು ಬಂದರೂ ಹೊರಗೆ ಹಾಕೋದಿಲ್ಲ. ಆದ್ರೆ ಅದೇ ಮಕ್ಕಳು ಎದುರಿಗೆ ಬಂದಾಗ ನಾವು ಯಾವುದು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಮಕ್ಕಳು ಎದುರಿಗೆ ಗಲಾಟೆಯನ್ನ ಮಾಡೋದು ಸಾಕಷ್ಟು ಪೇರೆಂಟ್ಸನ್ನು ನಾನು ನೋಡೀನಿ.
ಆದರೆ ಇದು ಯಾವ ರೀತಿಯ ಮಕ್ಕಳ ಮೇಲೆ ಪ್ರಭಾವ ಬೀಳ್ತದಂದ್ರೆ ಮಕ್ಕಳು ಮಾನಸಿಕವಾಗಿ ಅದು ಎಷ್ಟು ನೊಂದ್ಕೊಂಡಿರ್ತಾರ, ಆ ನೊಂದುಕೊಳ್ಳುವುದರ ಜೊತೆಗೆ ಜೀವನ ಅಂದ್ರೆ ಇಷ್ಟೇ ಅಂತ ಹೇಳಿ ಅನ್ನುವಂಥ ಒಂದು ನಿರ್ಧಾರಕ್ಕೂ ಬಂದಿರುವಂಥ ಅದೆಷ್ಟೋ ಮಕ್ಕಳ ಸಮೇತ ನಮಗೆ ಕಂಡಿರ್ತಾರೆ. ಅದೇ ರೀತಿ ನಾವೇನು ಪಾಲಕರು ಇರ್ತೀವಿ ನೋಡ್ರಿ, ಅಂದ್ರೆ ನಾವು ತಂದೆ ತಾಯಿಯರು ಅಥವಾ ಪೋಷಕರು ಹಿಡ್ಕೋರಿ, ಭಾಳ ಸಲ ಪಾಲಕರ ಸಮಸ್ಯೆ ಇರ್ಬೋದು, ಅಥವಾ ಪಾಲಕರಿಂದ ದೂರ ಇರುವಂತಹ ಮಕ್ಕಳಿರ್ಬೋದು, ಅಥವಾ ಅಲ್ಲಿ ಏನೋ ತಂದೆ ಕುಡುಕ ಇರ್ಬೋದು, ಅಥವಾ ಬಡತನ ಪರಿಸ್ಥಿತಿ ಭಾಳ ಇದೆ ಅಂತೇಳಿ ಆ ಹೆಣ್ಮಗಳು ಏನು ಮಾಡಿರ್ತಾಳೆ ಅಂದ್ರೆ ತಂದು ತವ್ರ ಮನೆಯಲ್ಲಿ ಮಕ್ಕಳನ್ನ ಬೆಳೆಸುವಂಥ ಜವಾಬ್ದಾರಿಯನ್ನು ಕೊಟ್ಟಿರ್ತಾಳೆ. ಆದ್ರೆ ಬೆಳೆಸ್ತಾ 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 ಮಗುವಿನ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರಿರ್ತದಂದ್ರೆ ನನ್ನ ತಂದೆ ಒಳ್ಳೆಯವನಿಲ್ಲ, ಅವ್ನು ಕೆಟ್ಟವನಿದ್ದಾನೆ, ಹಂಗಾಗಿ ಅವ್ರು ಏನು ಮಾಡ್ಯಾರ ಅಂದ್ರೆ ನನಗೆ ತಂದು ಇಲ್ಲಿ ಇಟ್ಟಾರಂತ. ಆ ಬೆಳೆದಿರುವಂತಹ ಮಗು ಅಥವಾ ಆ ಮಗು ದೊಡ್ಡದಾದ್ಮೇಲೂ ಸಮೇತ ತಂದೆಯನ್ನ ಕೇರ್ ಮಾಡುವುದಿಲ್ಲ. ಒಂದು. ಎರಡನೇದು, ಒಂದು ವೇಳೆ ತಾಯಿ ಏನಾದರೂ ತೀರ್ಕೊಂಡಳು, ತಂದೆ ಇನ್ನೊಂದು ಮದುವೆಯನ್ನ ಮಾಡ್ಕೊಂಡ್ರು ಅಂತ ತಿಳ್ಕೊರು, ಅವಾಗ ಮಲತಾಯಿ ಬಂದಿರ್ತಾಳೆ ಮನೆಗೆ. ಈ ಮಲತಾಯಿ ಅನ್ನುವಂಥ ಎರಡು ಪದ ಅದ ನೋಡ್ರಿ, ಮಲ ಮತ್ತು ತಾಯಿ, ಇವು ಎರಡು ಏನು ಬರ್ತಾವ ನೋಡ್ರಿ, ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಅದರಷ್ಟು ಕ್ರೂರವಾದ ಯೋಚನೆ ಯಾವುದೂ ಇಲ್ಲ ಅಂಥೇಳಿ ಅನ್ಕೊಂಡಿನಿ. ಬಹಳ ಸಲ ನನಗೆ ಅನಿಸ್ಬಿಡ್ತದ ಆ ಪದವನ್ನು ಬದಲಾವಣೆ ಮಾಡಬೇಕು ಅಂತ. ಮೈಂಡ್ದೊಳಗೆ ತಕ್ಷಣಕ್ಕೆ ಏನು ಬಂದಿರ್ತದ ಅಂದ್ರೆ ಸ್ವತಃ ತಾಯಿ ಇದ್ದಂಗೆ ಇವಳು ಇರೋದಿಲ್ಲ ಅನ್ನುವಂಥದ್ದು ಮಗುವಿನ ಮನಸ್ಸಿನ ಮೇಲೆ ದೊಡ್ಡವರು ಪ್ರಭಾವವನ್ನು ಬೀರಿರ್ತಾರೆ. ಮಾತಿಗೂ ಮಲ್ತಾಯಿ ಅನ್ನುವಂಥ ಪದವನ್ನ ಬಳಸಿದಾಗ ಆ ಮನೆಯಲ್ಲಿರುವಂತಹ ಮಕ್ಕಳು ಈಗಾಗಲೇ ತಾಯಿಯನ್ನ ಕಳ್ಕೊಂಡಿರ್ತವ, ಆದ್ರೂ ಈ ಬಂದಿರುವಂಥ ಹೊಸ ತಾಯಿಯೊಂದಿಗೆ ಅಡ್ಜಸ್ಟ್ಮೆಂಟೇ ಆಗೋದಿಲ್ಲ. ಇವತ್ತು ನಾನು ನಿಮ್ಮ ಎದುರು ನಾನು ಉದಾಹರಣೆ ಇದ್ದೀನಿ ಇದಕ್ಕೊಂದು. ನಮ್ಮ ತಾಯಿ ಹೋದ್ಮೇಲೆ ಏನಾಯ್ತು ಅಂದ್ರೆ, ನಾವು 10 ವರ್ಷದವ್ರು ಇದ್ದಾಗ ನಮ್ಮ ತಾಯಿ ತೀರ್ಕೊಂಡ್ಮೇಲೆ ಏನಾಯ್ತು ಅಂದ್ರೆ ನಿಮ್ಗೆ ಗೊತ್ತಲ್ಲ, ಹಳ್ಳಿ ಊರಲ್ಲಿ ಹೆಣ್ಮಕ್ಳು ಇದ್ದೀವಿ ಎಂಬ ಕಾರಣಕ್ಕಾಗಿ ಅಥವಾ ಗಂಡು ಮಕ್ಕಳು ಇಲ್ಲ, ನನ್ನ ಮಗನಿಗೆ ಸಾಕೋದಿಲ್ಲ, ಆಗಲ್ಲ ಇವ್ರಲಿಂದ ಅಂತೇಳಿ ಅನ್ಕೊಂಡು ನಮ್ಮ ಅಜ್ಜಿ ಏನು ಮಾಡಿದ್ರು ಅಂದ್ರೆ ನಮ್ಮ ತಂದೆಯವ್ರಿಗೆ ಮದುವೆ ಮಾಡಿದ್ರು. ಅದು ಮತ್ತೆ 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 ಆ ಪದವನ್ನ ಬಳಸೋದು, ಅಂದ್ರೆ ತಾಯಿ ಹಂಗ ಮಲ್ತಾಯಿ ಇರಲ್ಲ, ಮಲ್ತಾಯಿ ತೊಗೊಂಡು ಬಂದಾರ, ಹಂಗ ಅದು ಪದವನ್ನ ಕೇಳಿ ಅದು ಎಷ್ಟು ಹೇಟಾಗಿತ್ತು ನನಗೆ ಮಾನಸಿಕ ಅಂದ್ರೆ, ನಾನು ಅವರನ್ನ ಕಣ್ಣೆತ್ತೂ ನೋಡ್ತಾ ಇಲ್ಲ. ಅಷ್ಟೊಂದು ನಾನು ನಿಮ್ಮ ಎದುರ ಜಿಂದಾ ಉದಾಹರಣೆ ಅಂತೀವಿ ನಾವು ಬೀದರ್ ಭಾಷೆಯಲ್ಲಿ, ಅಂದ್ರೆ ಜೀವಂತ ಉದಾಹರಣೆ ಇದ್ದೀನಿ. ಹಾಗಾಗಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಏನು ಯಾವ ತಾಯಿ ಬಂದಿರ್ತಾಳೆ ನೋಡ್ರಿ, ಅವಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಮಕ್ಕಳಿಗೆ ಕಲಿಸ್ಬೇಕು. ಆದ್ರೆ ನಮಗದು ಯಾರೂ ಕಲಿಸೇ ಇಲ್ಲ. ಹಾಗಾಗಿ ಏನಾಯ್ತು ಅಂದ್ರೆ ನಮ್ಮ ಸಂಬಂಧಗಳು ದೂರ ಆಗೋದು. ನಾವು ಯಾವತ್ತೂ ಸಮೇತ ಅನನ್ಯವಾಗಿ ಉಳಿಯೋದಕ್ಕೆ ಸಾಧ್ಯನೇ ಆಗಿಲ್ಲ. ಎಲ್ಲಿ ತನಕ ಆಗಿಲ್ಲ ಅಂದ್ರೆ ಮದುವೆ ಆಗಸ್ಟ್ ತನಕ ಆಗಿಲ್ಲ. ಮದುವೆ ಆದ್ಮೇಲೆ ಅಡ್ಜಸ್ಟ್ಮೆಂಟ್ ಆಯ್ತು. ಯಾಕಂದ್ರೆ ಮದುವೆ ಆದ್ಮೇಲೆ ಅರ್ಥ ಆಯ್ತು, ಅವಳು ಪಾಪ ಬಂದಳ ನಮ್ಮ ಮನೆಗೆ ಅನ್ನುವಂಥದ್ದು ನಮಗೂ ಒಂದಿಷ್ಟು ಪಶ್ಚಾತ್ತಾಪ ಆಯ್ತು. ಬಿಟ್ಟು ಹೋದ್ರಲ್ಲ, ಮದುವೆ ಮಾಡ್ಕೊಂಡು ಹೋದ್ರು ಅನ್ನುವಂಥ ಒಂದು ಭಾವ ತಾಯಿ ಹತ್ರನೂ ಬಂದು ಆಮೇಲೆ ನಮಗೆ ಕೇರ್ ಮಾಡೋದಕ್ಕೆ ಅವರು ಸಮೇತ ಪ್ರಾರಂಭ ಮಾಡಿದ್ರು. ಆದ್ರೆ ಬಾಲ್ಯದಲ್ಲಿ ಈ ರೀತಿಯ ಮಾತುಗಳವ ನೋಡ್ರಿ, ಮಕ್ಕಳ ಮಾನಸಿಕ ವ್ಯವಸ್ಥೆಯ ಮೇಲೆ ಬಹಳ ದೊಡ್ಡ ಪರಿಣಾಮ ಮತ್ತು ಪ್ರಭಾವ ಬೀರಿರ್ತಾವೆ. ಹಾಗಾಗಿ ನಾವು ನಮ್ಮ ಮಕ್ಕಳ ಜೊತೆಗೆ ಯಾವುದೇ ವ್ಯವಹಾರವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಬಹಳ ಸೂಕ್ಷ್ಮವಾಗಿ ವ್ಯವಹಾರ ಮಾಡಬೇಕು. ಒಂದು. ಎರಡನೇದು ಹೇಳೋದು ಏನು ಅಂದ್ರೆ, ನಿಮ್ಗೆ ಗೊತ್ತಿರ್ಬೋದು ಅನ್ಕೊಂಡಿನಿ, ಏನು ಅಂದ್ರೆ ನಮ್ಮ ತಂದೆ ತಾಯಿಯ ವ್ಯವಹಾರಗಳೇನಿರ್ತಾವ ನೋಡ್ರಿ, ಅವ್ರ ಮಾತಿರ್ಬೋದು, ಅವ್ರ ನಡತೆ ಇರ್ಬೋದು, ಅವ್ರದ್ದು ಏನೇ A to Z ಅದೆಲ್ಲವನ್ನ ಮಗು ಏನು ಮಾಡ್ತದೆ ಅಂದ್ರೆ ನೋಡಿ ಕಲಿತಾ ಇರ್ತದೆ. ಬಹಳ ಸಲ ನಾವು ಏನು ಯೋಚನೆ ಮಾಡ್ತೀವಿ ಅಂದ್ರೆ, ಮಕ್ಕಳು ಹೇಳಿದ್ದು ಕೇಳಿ ಬೆಳಿತಾರಂತ ಅನ್ಕೊಂಡಿವಿ. ಯಾವತ್ತೂ ಹಂಗೆ ಸಾಧ್ಯನೇ ಇಲ್ಲ. ಮಕ್ಕಳು ಹೇಳಿದ್ದು ಕೇಳಿ ಬೆಳೆಯೋದಿಲ್ಲ. ಮಕ್ಕಳು ನಾವು ಬದುಕೋದನ್ನ ನೋಡಿ ಬದುಕ್ತಾ ಇರ್ತಾರ, ನೋಡಿ ಕಲಿತಾರೆ. ಹಾಗಾಗಿ ಅವ್ರು ನೋಡುವಂಥದ್ದು ಏನಿದೆ ನೋಡ್ರಿ, ತಂದೆಯನ್ನ ಇರ್ಬೋದು, ತಾಯಿಯನ್ನ ಇರ್ಬೋದು, ಅಥವಾ ಮನೆಯಲ್ಲಿರುವಂಥ ಇತರ ಸದಸ್ಯರಿಗೆ ಮಕ್ಕಳೇನು ನೋಡ್ತಾ ಇರ್ತಾರೆ ನೋಡ್ರಿ, ಅವ್ರದ್ದು ಆ ಮಕ್ಕಳಿಗೆ ಗೊತ್ತಿಲ್ದೇನೋ ಆ ಎಲ್ಲಾ ಪ್ರಭಾವಗಳು ಏನು ಮಾಡಿರ್ತಾವ ಅಂದ್ರೆ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರಿರ್ತಾವ. ಹಾಗಾಗಿ ನಾವು ಯಾವಾಗಲೂ ಮಕ್ಕಳಂದ್ರೆ ಸಣ್ಣವ್ರ, ಇವತ್ತಿನ ಮಕ್ಕಳಂತೂ ಹಂಗಿಲ್ಲ. ಅದನ್ನ ಮಾತ್ರ ನಾವು ಯೋಚನೆ ಮಾಡ್ಬೇಕು. ನಾವು ಬಹಳ ಸಲ ಏನು ಮಾಡಿರ್ತೀವಿ ಅಂದ್ರೆ, ನಮ್ಮ ಕೈದೊಳಗೆ ಮೊಬೈಲ್ ಹಿಡ್ದಿರ್ತೀವಿ, ಮಕ್ಕಳಿಗೆ ಹೇಳ್ತಾ ಇರ್ತೀವಿ ಮೊಬೈಲ್ ತೆಗೀನಿ, ಇಡು ಆ ಕಡೆ ಸ್ವಿಚ್ ಆಫ್ ಮಾಡು ಅಂತ ಹೇಳ್ತಾ ಇರ್ತೀವಿ. ಮೊದಲು ನಾವು ಸ್ವಿಚ್ ಆಫ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಇದು ನಮ್ಮ ಜವಾಬ್ದಾರಿ. ಮಕ್ಕಳು ತಕ್ಷಣಕ್ಕೆ ಅದೆಷ್ಟೋ ಮಕ್ಕಳು ಮುಖದ ಮೇಲೆ ಹೇಳಿರ್ತಾರೆ, ನಿಮ್ಮ ಕೈದೊಳಗೂ ಮೊಬೈಲ್ ಅದಲ್ಲ ಅಂತ. ಅಷ್ಟೊಂದು ಆ ರೀತಿಯ ಗಂಭೀರವಾದಂಥ ಪರಿಸ್ಥಿತಿ ಇವತ್ತು ನಮ್ಮ ಮಕ್ಕಳು ಎದುರಿಸ್ತಾ ಇದ್ದಾರೆ. ಮತ್ತು ಅದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಏನು ಮಾಡ್ಲಿಕ್ಕೆ ಆಗ್ಲಾರ್ದಂಥ ಪರಿಸ್ಥಿತಿಯನ್ನು ಸಮೇತ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಮಕ್ಕಳ ಸೂಕ್ಷ್ಮ ಮನಸ್ಸದ ನೋಡ್ರಿ, ಆ ಸೂಕ್ಷ್ಮ ಮನಸ್ಸನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು. ಮತ್ತು ಎರಡನೇದು ಏನು ಮಾಡಿರ್ತೀವಿ ಅಂದ್ರೆ, ಕೆಲವೊಂದು ಸಲ ಮಗುವಿಗೆ ಈಗ ಬೇರೆಯವ್ರು ಯಾರ್ದೋ ಮಗು ನಮ್ಮ ಮನೆಗೆ ಬಂದು ಭಾಳ ಗಲಾಟೆ ಮಾಡ್ತಾ ಇದೆ, ಏನೋ ಮಾಡ್ತಾ ಇದೆ ಅಂತ ತಿಳ್ಕೊರು. ಅವಾಗ ನಾವೇನು ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ, ಆ ಮಗುವಿಗೆ ಗೊತ್ತಾಗೋದಿಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ಸಿಟ್ಟು ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ, ಅಥವಾ ಏನೋ ಅವಾಚ್ಯ ಶಬ್ದಗಳನ್ನು ಬಳಸ್ತಾ ಇರ್ತೀವಿ ಅಂತ ತಿಳ್ಕೊರು. ಇಡೀ ಲೈಫ್ ಆ ಮಗು ನಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡಿರ್ತದೆ. ಇಡೀ ಜೀವನ ಮಗುವಿನ ಮನಸ್ಸಿನಿಂದ ಹೋಗೋದೇ ಇಲ್ಲ. ಇದಕ್ಕೆ ಮತ್ತೊಂದು ನಂದೇ ಉದಾಹರಣೆ ಏನು ಅಂದ್ರೆ, ಒಂದ್ಸಲ ಏನಾಯ್ತು ನಂಬಲ್ಲಿ ಅಂದ್ರೆ,
ನಿಮ್ಗೆ ಗೊತ್ತಲ್ಲ, ಬಡತನ ಪರಿಸ್ಥಿತಿಯಲ್ಲಿ ತನ್ನ ಮಕ್ಕಳಿಗೆ ಸಾಕೋದು ಬಹಳ ದೊಡ್ಡ ಸಮಸ್ಯೆ ಇರ್ತದೆ. ಇನ್ನು ಬೇರೆ ಮಕ್ಕಳಿಗೆ ಸಾಕೋದಂತೂ ಭಾಳ ದೊಡ್ಡದು, ಅದು ಏನು ಹೇಳೋಂಗೆ ಇಲ್ಲ. ಹಾಗಾಗಿ ಈ ನಮಗೆ ಸಾಕೋದಿತ್ತು ನೋಡ್ರಿ, ಅದು ಒಂಚೂರು ಭಾರ ಆಗಿರುವಂಥ ಸಂದರ್ಭದಲ್ಲಿ ಆಕಿ ಯಾಕೆ ಸತ್ತಳ, ಇವಕ್ಕೆಲ್ಲಕ್ಕ ತೊಗೊಂಡೇ ಸಾಯ್ಬೇಕಿತ್ತು, ನಮಗೆ ಮತ್ತಿಷ್ಟೊಂದು ಇಟ್ಟು ಹೋಗ್ಯಾಳ ಅನ್ನುವಂಥ ಒಂದು ಪದ ಈ ಕಿವಿಗೆ ಬಿತ್ತು. ನಮ್ಮ ರಿಲೇಷನ್ದು ಒಬ್ಬರ್ದು ಅಕ್ಕ ಮಾತಾಡಿದ್ರು, ಅದು ನಾನು ಕೇಳ್ದೆ. ನಿಮ್ಗೆ ಹೇಳ್ತೀನಿ, ಅದು ಎಷ್ಟು ನೋವಾಯಿತು ನನಗೆ ಅಂದ್ರೆ, ಅವಾಗ ಅನಿಸ್ಬಿಡ್ತು, ಹೌದು ನಮ್ಮ ತಾಯಿ ಸಾಯ್ಬೇಕಾದ್ರೂ ನಮಗೆ ತೊಗೊಂಡು ಸಾಯ್ಬೇಕಿತ್ತಕ್ಕಿ, ನಮಗೆ ಬಿಟ್ಟು ಯಾಕೆ ಹೋದಳು ಅಂತ ಪ್ರಶ್ನೆ ಬಂತು. ಆ ಪ್ರಶ್ನೆ ಬಂದ ಮೇಲೆ ಏನಾಯಿತು ಅಂದ್ರೆ ನಾನು ಯೋಚನೆ ಮಾಡ್ದೆ, ನಾವು ಯಾಕೆ ಅವ್ರಿಗೆ ಭಾರ ಆಗಿವಿ, ಅವ್ರು ಯಾಕೆ ಅಷ್ಟೊಂದು ನೊಂದ್ಕೊಳತ್ತಾರ ನಮ್ಮ ಸಲುವಾಗಿ, ಅಥವಾ ನಮಗೆ ಮಾಡಿ ಹಾಕೋದವ್ರಿಗೆ ಯಾಕೆ ಕಷ್ಟ ಆಗ್ಯದಂದ್ರೆ ಆರ್ಥಿಕ ಸಮಸ್ಯೆ. ನೋಡ್ರಿ, ಬಡವರಲ್ಲಿ ಪ್ರೀತಿ, ವಾತ್ಸಲ್ಯ, ಮಮತೆ ಎಲ್ಲ A to Z ಎಲ್ಲಾನು ಸಿಗ್ತದ, ಆದ್ರೆ ಹಣ ಸಿಗೋದಿಲ್ಲ. ಯಾವಾಗ ಹಣ ಸಿಗೋದಿಲ್ಲ, ಮನುಷ್ಯ ಏನು ಮಾಡ್ತೀವಿ ನಾವು ಅಂದ್ರೆ ಒಬ್ಬರ ಮೇಲೆ ಒಬ್ಬರು ಕಡ್ದು ಬೀಳೋದಂತ, ಇವ್ರು ಅವ್ರ ಮೇಲೆ ಹಾಕೋದು, ಅವ್ರು ಇವ್ರ ಮೇಲೆ ಹಾಕೋದು. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನೋಡ್ತಿರ್ತೀವಿ. ನನಗೆ ಅವಾಗ ಅರ್ಥ ಆಯಿತು, ಆರ್ಥಿಕ ಸಮಸ್ಯೆಯಿಂದ ಇವ್ರು ಈ ರೀತಿ ಮಾತಾಡ್ತಾ ಇದ್ರು. ಅವಾಗ ಏನಾಯಿತು ಅಂದ್ರೆ, ನಾನೀಗ ಆರ್ಥಿಕವಾಗಿ ನನ್ನ ಕಾಲ ಮೇಲೆ ನಾನು ನಿಲ್ಬೇಕು, ದುಡ್ಡಿದ್ರೆ ಮಾತ್ರ ಜಗತ್ತದ ಅಂತೇಳಿ ಅರ್ಥ ಆಯಿತು ನನಗೆ ಆ ವಯಸ್ಸಿಗೆ. ದುಡ್ಡು ಇಲ್ಲ ಅಂದ್ರೂ ಏನೂ ಇಲ್ಲ. ಹಾಗಾಗಿ ಈಗ ಏನು ಮಾಡ್ಬೇಕು ಈ ವಯಸ್ಸಿಗೆ, ನಂದು ಅವಾಗ 7ನೇ ಕ್ಲಾಸ್ ಇದ್ದಾನೆ. 7ನೇ ಕ್ಲಾಸಿಗೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಆಯಿತು, ಅವಾಗ ನಾನು ಟ್ಯೂಷನ್ ಪ್ರಾರಂಭ ಮಾಡ್ದೆ. ಹಂಗಂತ ಎಲ್ಲ ಮಕ್ಕಳು ಇದೇ ರೀತಿ ಯೋಚನೆ ಮಾಡ್ತಾರಂತಿಲ್ಲ. ಇಂತಹ ಸಮಯದಲ್ಲಿ ಮಕ್ಕಳು ದಾರಿ ಬಿಟ್ಟು ಇನ್ನೊಂದು ದಾರಿ ಕಡೆ ಹೋಗುವಂಥದ್ದು ಭಾಳ ಸಲ ನೋಡಿರ್ತೀವಿ. ಒಂದು ಈಗ ನಕ್ಸಲ್ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅಂತ ಅನ್ಕೊಂಡಿನಿ. ಈ ತಂದೆ ಮತ್ತು ತಾಯಿ ಇರಲಾರ್ದಂತಹ ಮಕ್ಕಳೇನು ಇರ್ತಾರೆ ನೋಡ್ರಿ, ಆ ನಕ್ಸಲ್ ಅನ್ನುವಂಥ ಗುಂಪು ಏನಿರ್ತದೆ ನೋಡ್ರಿ, 99% ಇದೇ ಮಕ್ಕಳು ಇರ್ತಾರೆ ಆ ಗುಂಪಿನೊಳಗೆ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ರಿಯಾಲಿಟಿ ಅದ ಇದು. ಬೇಕಾದ್ರೆ ನೀವಿನ್ನ ಸರ್ಚ್ ಮಾಡ್ರಿ, ಎಲ್ಲಿ ಬೇಕಾದರೂ ಕೇಳ್ರಿ, ಇದು ಸತ್ಯ ಇದ್ದೇ ಅದ. 99% ಎಂಥ ಮಕ್ಕಳು ಇರ್ತಾರೆ ಅಂದ್ರೆ, ಆ ಮಕ್ಕಳಿಗೆ ಪಾಲಕರು ಮತ್ತು ಪೋಷಕರು ಯಾರೂ ಇರೋದಿಲ್ಲ. ಮಕ್ಕಳು ಬೀದಿಯಲ್ಲಿ ಸಿಕ್ಕಿರ್ತಾರೆ, ಎಲ್ಲೋ ಏನೋ ಸಿಕ್ಕಿರ್ತಾರೋ ಸಮಸ್ಯೆ ಇರ್ತದೆ, ಇವ್ರು ಏನು ಮಾಡ್ತಾರೆ, ಕರ್ಕೊಂಡು ಬಂದಿರ್ತಾರೆ. ಹಾಗಾದ್ರೆ ಆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ, ಏನು ನಾನು ದಾರಿ ಬಿಟ್ಟೀನಿ ಅಂಥೇಳಿ ನಾವೇನಾದರೂ ಪ್ರಶ್ನೆ ಮಾಡಿದ್ರೆ ಮಕ್ಕಳಿಗೆಲ್ಲಾನು ಅರ್ಥ ಆಗ್ತಾ ಇರ್ತದೆ. ನಾವು ಸರಿಯಾದ ದಾರಿಯಲ್ಲಿ ಇಲ್ಲ ಅಂತೂ ಗೊತ್ತಾಗ್ತದೆ, ಎಲ್ಲಾನು ಗೊತ್ತಾಗ್ತದೆ. ಅದ್ರ ಬಿ ಮತ್ತೆ ಯಾಕೆ ಮಕ್ಕಳು ಅವ್ರ ಜೊತೆಗೆ ಜಾಯಿನ್ ಆಗ್ತಾರಂದ್ರೆ, ಅವ್ರು ಕೊಡುವ ಪ್ರೀತಿ ಇರ್ತದೆ ನೋಡ್ರಿ, ಆ ಪ್ರೀತಿ ಆ ಕಡೆ ಹೋಗಿ ಸೇರಿರ್ತಾವ. ಅಂದ್ರೆ ಇಲ್ಲಿ ಮಕ್ಕಳಿಗೆ ಏನು ಬೇಕಾಗಿರ್ತದ ಅಂದ್ರೆ, ನಾವು ಕೊಡೋ ಹಣ ಬೇಕಾಗಿರೋಲ್ಲ ಮಕ್ಕಳಿಗೆ. ಅವು ಒಳ್ಳೊಳ್ಳೆ ಬಟ್ಟೆ ಬರೀ ಕೊಡಿಸ್ತೀವಿ ನೋಡ್ರಿ, ಅದು ಬೇಕಾಗಿರೋದಿಲ್ಲ. ಊಟ ತಿಂಡಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಮಕ್ಕಳು ಅಡ್ಜಸ್ಟ್ ಮಾಡ್ಕೊಳ್ತಾರ. ಒಂದು ವೇಳೆ ನಾವು ಮಕ್ಕಳಿಗೆ ನಮ್ಮ ಪ್ರೀತಿ, ವಾತ್ಸಲ್ಯ, ಮಮತೆ ಅನ್ನುವಂಥದ್ದು ನಾವೇನಾದ್ರೂ ನಮ್ಮ ಮಕ್ಕಳಿಗೆ ಧಾರೆ ಎರ್ದಿಲ್ಲ ಅಂತ ತಿಳ್ಕೊರಿ, ನಿಮ್ಗೆ ಹೇಳ್ತೀನಿ, ಡೈರೆಕ್ಟು ಅಥವಾ ಇಂಡೈರೆಕ್ಟ್ ಆಗಿ ಅವು ಎತ್ತೋ ಒಂದು ಕಡೆ ನೆಗೆಟಿವ್ ಗುಂಪಿನೊಳಗೆ ಹೋಗಿ ಸೇರ್ಕೊಂಡಿರ್ತಾವೆ. ಆ ಮಕ್ಕಳಿಗೆ ಏನೂ ಅರ್ಥ ಆಗೋದಿಲ್ಲ, ಯಾವ ಸೈಡ್ ಅದ, ಏನದ, ಒಳ್ಳೆಯದು ಕೆಟ್ಟದ್ದು ಏನೂ ಇಲ್ಲ. ಆ ಮಕ್ಕಳಿಗೆ ಕೇರ್ ಮಾಡೋರೊಬ್ಬರು ಬೇಕು ಅನ್ನುವಂಥದ್ದು ಪ್ರಜ್ಞೆ ಇರ್ತದ ಆ ಮಕ್ಕಳಿಗೆ. ಅಂದ್ರೆ ಅಲ್ಲಿ ಆ ನಕ್ಸಲ್ ಅನ್ನುವಂಥ ಗುಂಪಿನೊಳಗೆ ಏನಾಗಿರ್ತದಂದ್ರೆ, ಆ ಮಕ್ಕಳಿಗೆ ಭಾರಿ ಕೇರ್ ಮಾಡ್ತಾರೆ. ಅವ್ರು ಭಾಳ ಕೇರ್ ಮಾಡ್ತಾರೆ. ಆ ಮಕ್ಕಳಿಗೆ ಯಾವುದೂ ಕೊರತೆ ಬೀಳ್ಬಿಡ್ಲಾರ್ದಂಗೆ ನೋಡ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಅವ್ರ ಮಾನಸಿಕ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಆಮೇಲೆ ಆ ಮಗು ಪಟ್ಟಿರುವಂತಹ ಕಷ್ಟ ಇರ್ತದಲ್ಲ, ಕಷ್ಟ ಎಲ್ಲ ಕೇಳಿ ಈ ಜಗತ್ತೇ ಹಿಂಗೆ ಅದ, ಈ ಸಮಾಜನೇ ಹಿಂಗೆ ಅದ, ಹಾಗಾಗಿ ನಾವು ಸ್ವತಂತ್ರ ಆಗಬೇಕು, ಹಾಗಾಗಿ ನಾವೆಲ್ಲ ಹಕ್ಕನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಆ ಮಗುವಿನ ಮನಸ್ಸಿನ ಮೇಲೆ ಅಷ್ಟೊಂದು ಸುದೀರ್ಘವಾದ ಪ್ರಭಾವವನ್ನು ಬೀರಿರ್ತಾರೆ ಅವರು. ಹಾಗಾಗಿ ಆ ಮಕ್ಕಳು ಅದು ಎಷ್ಟು ರೆಡಿ ಆಗಿರ್ತಾರಂದ್ರೆ, ನಿಮಗೆ ಭಾಳ ಸಲ ನೀವು ಕೇಳಿರ್ಬೋದು, ನಾವು ಇದರಲ್ಲಿ ಸಿನಿಮಾದಲ್ಲೆಲ್ಲ ನೋಡ್ತೀವಿ, ಮಕ್ಕಳು ತನ್ನದೇ ಬಾಂಬ್ ಕಟ್ಕೊಂಡು ಹೋಗಿ ಸಿಡ್ದು ಬಿಡ್ತಾವಲ್ಲಿ. ಅಂದ್ರೆ ತನ್ನ ಪ್ರಾಣವನ್ನು ಸಮೇತ ತ್ಯಾಗ ಮಾಡೋದಕ್ಕೆ ತಯಾರಾಗಿರ್ತಾವೆ. ಯಾರ ಸಲುವಾಗಿ ಅಂದ್ರೆ, ತನಗೆ ಯಾರು ಕೇರ್ ಮಾಡ್ತಾರಲ್ಲ ಅವ್ರ ಸಲುವಾಗಿ. ಹಾಗಾಗಿ ಇವತ್ತು ಏನಾಗ್ತಾ ಇದೆ ನಮಗೂ ಅಂದ್ರೆ, ಯಾರ ಮನೆಯಲ್ಲಿ ಇಬ್ಬರು ದುಡಿತಾ ಇದ್ದೀವಿ ನೋಡ್ರಿ, ನನ್ನ ಮನೆದು ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಇಬ್ಬರು ಗಂಡನೂ ಹೆಂಡ್ತಿನೂ ಇಬ್ಬರು ದುಡಿಯೋದಕ್ಕೆ ಮನೆಯಿಂದ ನಾವೇನು ಹೊರಗೆ ಹೋಗಿರ್ತೀವಿ ನೋಡ್ರಿ, ಆ ಮಕ್ಕಳಿಗೆ ಪ್ರೀತಿ, ವಾತ್ಸಲ್ಯ, ಮಮತೆ, ಏನು ಕೇರ್, ಕಾಳಜಿ ಅಂತದ ನೋಡ್ರಿ, ಅದು ಬಹಳ ಕೊರತೆ ಆಗ್ತಾ ಇದೆ ಮಕ್ಕಳು. ಇವತ್ತು ಆ ಮಕ್ಕಳು ಎಷ್ಟೊಂದು ಮಕ್ಕಳು ಹೆಂಗಾಗ್ಯಾವಂದ್ರೆ, ಮನೆಯಲ್ಲಿ ಕೆಲಸದವಳಿಗೆ ಅವ್ವ ಅಂತ ಕರಿತಾವು. ಮನೆಯಲ್ಲಿ ಯಾರು ಕೆಲಸ ಮಾಡ್ಲಿಕ್ಕೆ ಬಂದಿರ್ತಾರೆ ನೋಡ್ರಿ, ಅವ್ರ ಮ್ಯಾಲ ಜವಾಬ್ದಾರಿಯನ್ನು ಹಾಕಿ ನಾವೇನು ಮಾಡಿರ್ತೀವಿ ಅಂದ್ರೆ ಆಫೀಸ್ಗೆ ಹೋಗಿರ್ತೀವಿ ನೋಡ್ರಿ. ಹಾಗಾಗಿ ಅಂಥವರಿಗೆ ಅವ್ರ ತಾಯಿ ಅಂತ ತಿಳ್ಕೊತಾವ, ಅಜ್ಜಿ ಅಂತ ಕರಿತಾವ, ಆದ್ರೆ ನಮಗೆ ಕೇರ್ ಮಾಡೋದಿಲ್ಲ. ಹಾಗಾಗಿ ನಾವು ಭಾಳ ಸಲ ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಮ್ಮ ಮಕ್ಕಳವ ನಮಗೆ ಕೇರ್ ಮಾಡ್ತಾವ ಅಂತೇಳಿ ಅಂದ್ಕೊಂಡಿರ್ತೀವಿ. ಹಾಗಾಗಿ ಸ್ವಲ್ಪ ಮಾನಸಿಕ ವ್ಯವಸ್ಥೆ ಏನಿರ್ತದೆ ನೋಡ್ರಿ, ಅದು ಭಾಳ ಸೂಕ್ಷ್ಮ ಇರ್ತದೆ. ಒಂದು ಎರಡನೇದು, ಮಕ್ಕಳಿಗೆ ಸರಿ ತಪ್ಪು ತಿಳಿಯೋದಿಲ್ಲ. ಇದು ಒಂದು ದೊಡ್ಡದು ಆಘಾತ ಅಂತೇಳಿ ಅನ್ಕೊಂಡಿನಿ. ಮಕ್ಕಳಿಗೆ ಯಾವುದು ಸರಿಯದ ಅಥವಾ ಯಾವುದು ತಪ್ಪದ, ಇವು ಎರಡರ ಸ್ಪಷ್ಟೀಕರಣದ ನೋಡ್ರೆ ಅದು ಇರೋದಿಲ್ಲ. ಹಾಗಾಗಿ ಮಕ್ಕಳು ಭಾಳ ಸಲ ಏನಾಗಿರ್ತದೆ ಅಂದ್ರೆ, ಅವಕ್ಕೆ ಏನು ಮನಸ್ಸಿನೊಳಗೆ ಬರ್ತದೆ,
ಅದೇ ಮಾಡೋದಕ್ಕೆ ತಯಾರಾಗಿರ್ತಾವೆ. ಹಾಗಾಗಿ ಮಕ್ಕಳ ಸೂಕ್ಷ್ಮ ಮನಸ್ಸದ ನೋಡ್ರಿ, ಅದನ್ನು ನಾವು ನಿಗಾ ವಹಿಸ್ಬೇಕು. ಮತ್ತು ಭಾಳ ಸಲ ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂದ್ರೆ, ನಮಗೆ ಎಷ್ಟೇ ಸಿಟ್ಟು ಬರಲಿ, ಎಷ್ಟೇ ಏನೇ ಬರಲಿ, ಪ್ರಪಂಚ ಬಿದ್ದು ಹೋಗ್ತಾ ಇದೆ ಅಂದರೂ ದಯವಿಟ್ಟು ಮಕ್ಕಳು ಎದುರು ಯಾವತ್ತೂ ಜಗಳ ಆಡಬಾರ್ದು. ನಾನು ನಿಮ್ಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಈಗ ನಮ್ಮ ತವ್ರ ಮನೆಗೂ ಮತ್ತು ಗಂಡನ ಮನೆಗಿರುವಂಥ ಒಂದು ದೊಡ್ಡ ವ್ಯತ್ಯಾಸವನ್ನು ಹೇಳ್ತೀನಿ. ನಮ್ಮ ತವ್ರ ಮನೆಯಾಗ ನಾವೆಲ್ಲ ಏನಂದ್ರೆ ಆಟೋಮ್ ಬಾಂಬ್ ಇದ್ದಂಗೆ, ನಾವು ಸಿಡಿಯೋದೇ ಒಂದೇ. ನಮ್ಗೆ ಅದು ಎಲ್ಲ ಶಾಂತಿ ಸಮಾಧಾನ ಅವೆಲ್ಲ ಏನೂ ಗೊತ್ತಿಲ್ಲ. ನಮ್ಗೆ ರಿಯಲ್ ಹೇಳ್ತೀನಿ ನಾನು. ಹಂಗೆ ಆ ರೀತಿಯ ಒಂದು ವಾತಾವರಣ, ಬಹಳ ಕೇರ್ ಮಾಡ್ತಾರೆ, ಬಹಳ ಜೀವ, ಒಬ್ಬರ ಮೇಲೆ ಒಬ್ರು ಪ್ರೀತಿ ವಾತ್ಸಲ್ಯ ಮಮತೆ ಎಲ್ಲಾನು ಇದೆ. ಆದ್ರೆ ಯಾರಾದರೂ ಕೆಣಕಿದ್ರು ಅಂತ ತಿಳ್ಕೊರೋರು ಮಣ್ಣು ಮಾಡೋದು, ಈ ರೀತಿಯ ವಾತಾವರಣ ನಮ್ಮಲ್ಲಿ. ಅಷ್ಟೊಂದು ಸ್ಟ್ರಾಂಗ್ ಜನ. ಆದ್ರೆ ಅದೇ ನಮ್ಮ ಗಂಡನ ಮನೆಗೆ ಬಂದಾಗ ನಿಮಗೆ ಹೇಳ್ತೀನಿ, ನನ್ನ ಮದುವೆ ಆಗಿ 18 ವರ್ಷ ಆಯಿತು. 18 ವರ್ಷದಲ್ಲಿ ಇವತ್ತಿಗೂ ಸಮೇತ ನಮ್ಮ ಯಜಮಾನ್ರು ಅಂದ್ರೆ ನನ್ನ ಗಂಡ, ಅವ್ರ ಅಣ್ಣದೇರಿಗೆ ಏಕವಚನದಾಗ ಮಾತಾಡಿದ್ದು ನಾನು ನೋಡೇ ಇಲ್ಲ. ಅವ್ರಿಗೆ ಬರ್ರಿ ಹೋಗ್ರಿ ಅಂತ ಮಾತಾಡ್ತಾ ಇರ್ತಾರೆ ಅವ್ರು. ಅಣ್ಣಗೆ ಬರ್ರಿ, ಅಣ್ಣ ಹೋಗ್ರಿ. ಆಮೇಲೆ ಅವ್ರು ಕುಂತ್ರಂದ್ರೆ ಇವ್ರು ಯಾವತ್ತೂ ಅವ್ರು ಎದ್ರಿಗೆ ಕುಂತಿದ್ದು ನಾನು ನೋಡೇ ಇಲ್ಲ. ಎದ್ದು ನಿಂತು ಮಾತಾಡ್ತಾ ಇರ್ತಾರೆ. ಆದರೂ ಅಷ್ಟೊಂದು ಗೌರವವನ್ನು ಕೊಡ್ತಾರೆ. ಅದು ಹೆಂಗೆ ಸಾಧ್ಯ ಆಯಿತು? ಅಂದ್ರೆ ಅದು ಬಾಲ್ಯದಿಂದನೇ ಅವ್ರ ಮನೆಯಲ್ಲಿರುವಂಥ ವಾತಾವರಣ. ಅಂದ್ರೆ ದೊಡ್ಡವ್ರಿಗೆ, ನಮ್ಗಿಂತ ದೊಡ್ಡವರಿಗೆ ಗೌರವ ಕೊಡಬೇಕು ಅನ್ನುವಂಥದ್ದು ಏನಿತ್ತು ನೋಡ್ರಿ, ನಮ್ದು ಮಾವ ಅವರಿಂದ ಬಂದಿರುವಂಥ ಪ್ರಭಾವ ಅಂತೇಳಿ ಅನ್ಕೊಂಡೀನಿ. ಹಾಗಾಗಿ ಸ್ವಂತ ಅವ್ರ ಅಕ್ಕಗೂ ಸಮೇತ ಅವ್ರು ಬರ್ರಿ ಹೋಗ್ರಿ ಅಂತ ಕರೀತಾರೆ, ಅಣ್ಣಗೂ ಬರ್ರಿ ಹೋಗ್ರಿ. ಹಾಗಾಗಿನೇ ಇವತ್ತು ನಮ್ಮ ದೊಡ್ಡವ್ರ ಅಕ್ಕಾರ ನೋಡ್ರಿ, ಮದುವೆ 30 ವರ್ಷ ಆಯಿತು. ಇವತ್ತಿಗೂ ಒಂದು ಕುಟುಂಬದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದು ಹಾಗಾಗಿ ಇಲ್ಲಿ ಏನು ಹೇಳೋದು ನಾನು ಅಂದ್ರೆ, ಬಾಲ್ಯದಲ್ಲಿ ಇದೆಲ್ಲ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ನಾವು. ಇವತ್ತು ನನ್ನ ಮಗನಿಗೂ ಸಮೇತ ನಮ್ಮ ನೆಗಣಿ ಮಕ್ಕಳು ಅದು ಎಷ್ಟು ಕೇರ್ ಮಾಡ್ತಾರಂದ್ರು, ಸೋನು ಭಾಳ ಜೀವ ಮಾಡ್ತಾರೆ. ನಮ್ಮ ನೆಗಣಿ ಸೊಸಿಹರ ನೋಡ್ರಿ, ನನ್ನ ಮಗನಿಗೆ ಅಷ್ಟು ಕೇರ್ ಮಾಡ್ತಾಳೆ ಆಕಿ ಹುಡುಗಿ ಸಮೇತ. ಅಂದ್ರೆ ಒಳ್ಳೆಯ ಸಂಸ್ಕಾರಗಳು ಕೊಡುವುದರ ಜೊತೆಗೆ ಸಂಬಂಧಗಳನ್ನು ಬೆಸೆಯೋದು ಮಕ್ಕಳಿಗೆ ಕಲಿಸ್ಬಿಡ್ಬೇಕು. ಇಲ್ಲಾಂದ್ರೆ ಏನಾಗಿರ್ತದಂದ್ರೆ, ಮಕ್ಕಳು ಒಂಟಿ ಬೆಳೆದು ಬಿಟ್ಟು ಅಂತ ತಿಳ್ಕೊರ, ಆಮೇಲೆ ಕಂಟ್ರೋಲೇ ಆಗಲ್ಲ. ಹಾಗಾಗಿ ಮಕ್ಕಳಿಗೆ ಇನ್ನೊಬ್ಬರ ಜೊತೆಗೆ ಬೆರೆಯೋದನ್ನ ಕಲಿಸ್ಬೇಕು. ಹಾಗಾಗಿ ಸೂಕ್ಷ್ಮ ಮನಸ್ಸಿನ ಪದರ ಅದ ನೋಡ್ರಿ, ಇದನ್ನ ಯಾವಾಗಲೂ ಸ್ಪಷ್ಟವಾಗಿಡುವಂಥ ಪ್ರಯತ್ನ ಮಾಡಬೇಕು. ಎರಡನೇದವ್ರಿಗೆ ಎಲ್ಲಾನು ಅರ್ಥ ಆಗಿರ್ತದೆ. 100% ಹೇಳಿರ್ತೀನಿ ನಾನು. ನೀವು ಅರ್ಥ ಆಗಿಲ್ಲ ಅಂತೇಳಿ ಅನ್ಕೊಳ್ಳೋದೇ ಬೇಡ. ಈ ದೊಡ್ಡವ್ರಿಗೆ ಎಷ್ಟು ಅರ್ಥ ಆಗಿರ್ತದ, ಅದ್ರ ಮತ್ತೆ ಬೇರೆ ಮುಖವಾಡದಲ್ಲಿ ಅರ್ಥ ಆಗಿರ್ತದ. ಅದರ ಅರ್ಥದಲ್ಲಿ ಗೊಂದಲ ಇರ್ತದೆ, ಮಕ್ಕಳಿಗೆ ಅಷ್ಟೇ ಸ್ಪಷ್ಟತೆ ಇರೋದಿಲ್ಲ. ಹಾಗಾಗಿ ಬಹಳ ಸಲ ಪಾಸಿಟಿವ್ ಅನ್ನ ಮಕ್ಕಳು ನೆಗೆಟಿವ್ ಆಗಿ ತೆಗೆದುಕೊಂಡಿರ್ತಾರೆ. ನೀವು ನೆಗೆಟಿವ್ ಯಾಕೆ ಇರ್ತಾರಂದ್ರೆ, ನೀವು ನೋಡ್ರಿ ಮಕ್ಕಳಿಗೆ ಏನಾದ್ರೂ ಅವ್ರದ್ದು ಒಳ್ಳೇದಕ್ಕೆ ಬೈರಿ, ಆ ಬೈಯೋರಿಗೆ ಕಂಡ್ರೆ ಮಕ್ಕಳಿಗೆ ಆಗೋದಿಲ್ಲ. ಆದ್ರೆ ಅದೇ ಮಕ್ಕಳು ಏನೋ ತಪ್ಪು ಮಾಡ್ತಾ ಇದ್ದಾರೆ, ತಪ್ಪು ಮಾಡುವಾಗೂ ಸಮೇತ ಅವರನ್ನ ಸಮಜಾಯಿಸೋದು ಅಥವಾ ಅವ್ರಿಗೆ ಕೇರ್ ಮಾಡೋದು ಮಾಡಿದಾಗ ಆ ಮಕ್ಕಳಿಗೆ ಏನು ಅನಿಸ್ತಾ ಇರ್ತದೆ ಅಂದ್ರೆ, ನಾನು ಮಾಡೋದು ಇದು ಕರೆಕ್ಟ್ ಅದ ಅಂತೇಳಿ ಅನ್ಕೊಂಡಿರ್ತಾರೆ. ಹಾಗಾಗಿ ಸರಿ ಮತ್ತು ತಪ್ಪುಗಳ ಆಯ್ಕೆಗಳಿರ್ತಾವ ನೋಡ್ರಿ, ಆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಏನಾದ್ರೂ ಬೈದೀವಿ ನಾವು ಅಂದ್ರೆ ಆ ಮಕ್ಕಳು ಸುಧಾರಣೆ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ನಾವು ಅವರಿಗೆ ತಿಳಿಸಿ ಹೇಳುವಂತ ಪ್ರಯತ್ನ ಮಾಡಬೇಕು. ಎರಡನೇದು, ಮಕ್ಕಳಿಗೆ ಅತ್ಯಂತ ಅಗತ್ಯವಾಗಿರುವಂಥದ್ದು ಒಂದು ಯಾವುದು ಅಂದ್ರೆ, ಮಕ್ಕಳಿಗೆ ನಾವು ಕೊಡುವಂತ ಸಮಯ. ಇದು ನಮಗಿರುವ ಸಮಸ್ಯೆ. ಅವರಿಗೆ ಸಮಯ ಬೇಕು, ನಮಗೆ ಸಮಸ್ಯೆ ಇದೆ. ಇವೆರಡು. ಈ ಕೊರೋನಾ ಬಂದು ಒಂದಿಷ್ಟು ಅನಿಸ್ತು, ನಮ್ಮ ಸಮಯನೂ ಕೊಡ್ತಾ ಇದ್ದೀವಿ ನಾವು, ಆ ಮಕ್ಕಳು ಸ್ವಲ್ಪ ಸಮಾಧಾನನೂ ಇದ್ದಾರೆ ಅಂತ ಹೇಳಿ ನಾನು ಅನ್ಕೊಂಡಿನಿ. ಹಾಗಾಗಿ ನಾವು ಸಮಯವನ್ನ ಕೊಡ್ತಾ ಇರ್ತೀವಿ ನೋಡ್ರಿ, ಮಕ್ಕಳಲ್ಲಿ ಅಷ್ಟೊಂದು ಒಳ್ಳೆ ಪಾಸಿಟಿವ್ ವೇವ್ಸ್ಗಳು ತಯಾರು ಮಾಡ್ಬೋದು ನಾವು. ಅಂದ್ರೆ ಮಕ್ಕಳು ನಮ್ಮನ್ನ ಕುರಿತು, ತಂದೆ ತಾಯಿಯನ್ನ ಕುರಿತು, ನೀವು ನೋಡ್ರಿ ನಿಮ್ಮ ತಂದೆ ಅಷ್ಟು ಕಷ್ಟ ತಗೊಂಡ್ರ ಅಂತ ಎಷ್ಟು ಪಾಠ ಮಾಡ್ರಿ, ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ಮಕ್ಕಳು ಕಣ್ಣೆದ್ರೆ ನಾವೇನಾದ್ರೂ ಕಷ್ಟ ಪಡ್ತಾ ಇದ್ದೀವಿ ಅಂತ ಅವ್ರ ಮಕ್ಕಳು ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ಅವ್ರು ಸಹಾಯ ಮಾಡೋದಕ್ಕೆ ಬಂದು ನಿಂತಿರ್ತಾರ. ಹಾಗಾಗಿ ಮಕ್ಕಳಿಗೆ ನಾವು ಏನು ನೀಡಬೇಕಾಗ್ಯದಂದ್ರೆ ಸಮಯ ನೀಡಬೇಕು. ನಮ್ಮಲ್ಲಿ ಸುನೀತಾ ಬಿರಾದರ್ ಅಂತ ಹೇಳಿ ಒಬ್ಬರು ಮೇಡಮ್ ಹರ, ಕವಿತ್ರಿ ಹರ, ಅವ್ರದ್ದೊಂದು ಕವನ ಇದೆ. ಏನು ಅಂತಂದ್ರೆ, ಮಗು ತನ್ನ ತಂದೆ ತಾಯಿಗೆ ಏನ್ ಕೇಳ್ತದಂದ್ರ, ಸ್ಕ್ರೀನ್ ಟಚ್ ಬೇಡ, ಸ್ಕಿನ್ ಟಚ್ ಕೊಡ್ರಿ ಅಂತದಂತ. ಸ್ಕಿನ್ ಅಂದ್ರು ಸ್ಪರ್ಶ ಕೊಡ್ರಿ ಅಂತದಂತ ಮಗು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಇವತ್ತು ನೋಡ್ರಿ ಮಕ್ಕಳು ಮೊಬೈಲ್ ಹಿಡ್ದಾರ ಅಂತೇಳಿ ನಾವು ಭಾರಿ ಟೆನ್ಷನ್ ಮಾಡ್ಕೊಳ್ತಿದ್ವಿ. ಪ್ರತಿಯೊಬ್ಬರು ಮನೆಯಲ್ಲಿರುವಂತ ಆನ್ಲೈನ್ ಕ್ಲಾಸಸ್ ನಡೆದವ. ಎಲ್ಲರಿಗಿರುವ ಸಮಸ್ಯೆ ಏನಂದ್ರೆ, ಮಕ್ಕಳು ಮೊಬೈಲ್ದೊಳಗೆ ಇರ್ಲತ್ತಾರಂತ. ಆದ್ರೆ ಮೊಬೈಲ್ ಚಟ ಹಚ್ಚಿದವ್ರು ಯಾರು? ನಾವೇನ್ ಮಾಡ್ತಾ ಇರ್ತೀವಿ, ನಾವು ತಾಯಿಯಂದ್ರು ಅಡಿಗೆ ಮಾಡೋದಕ್ಕೆ ಹೋಗ್ಬೇಕಿರ್ತದ. ಈ ಮಕ್ಕಳು ಬಹಳ ವಚ್ ಮಾಡಿರ್ತಾರೆ, ಏನ್ ಹೇಳಿದ್ರು ಕೇಳೋದಿಲ್ಲ. ಒಂದಾದ್ಮೇಲೆ ಒಂದು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೇನೆ ನಾವೇನ್ ಮಾಡ್ತೀವಿ ಅಂದ್ರೆ, ಉದ್ದೇಶಪೂರ್ವಕವಾಗಿಯೋ ಅಥವಾ ಇಷ್ಟು ಟೈಮ್ ಹೋದ್ರೂ ಸಾಕು ಮತ್ತೆ ನೋಡೋಣ ಅಂತ ಹೇಳಿ ಅನ್ಕೊಂಡು ನಾವು ಏನ್ ಮಾಡ್ತೀವಿ ಅಂದ್ರೆ, ಆ ಮಕ್ಳ ಕೈದಾಗ ಮೊಬೈಲನ್ನು ಕೊಟ್ಟಿರ್ತೀವಿ. ಮೊಬೈಲ್ ಒಂದು ಸಲ ಕೈದೊಳಗೆ ಕೊಟ್ಟಿವಿ ಅಂದ್ರೆ, ಅವ್ರು ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ತಿಳ್ಕೊರಿ, ಅವ್ರಿಗೆ ಕಂಟ್ರೋಲ್ ಮಾಡೋದು ಯಾರಿಂದೂ ಸಾಧ್ಯ ಇಲ್ಲ. ಎರಡನೇ, ನಾವು ಸಣ್ಣಾಗಿದ್ದಾಗ ನಮಗೆ ದೊಡ್ಡ ಸಮಸ್ಯೆ ಯಾವುದಿತ್ತಂದ್ರೆ ಟಿವಿ ಸಮಸ್ಯೆ ಇತ್ತು. ನಾವು ಟಿವಿ ನೋಡಿದ್ರೆ ಉದ್ಧಾರ ಆಗೋದಿಲ್ಲ, ಟಿವಿ ನೋಡಿದ್ರೆ ನಾವು ಬೆಳೆಯೋದಿಲ್ಲ, ಟಿವಿ ನೋಡಿದ್ರೆ ನಮ್ಮ ರಿಸಲ್ಟ್ ಸರಿಯಾಗಿ ಬರೋದಿಲ್ಲ ಅಂತೇಳಿ ಒಂದಿತ್ತು. ನಾವು ಸಣ್ಣವ್ರು ಇದ್ದಾಗ ಸಮಸ್ಯೆ ಇದು ಇತ್ತು. ಇವತ್ತು ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನಂಗೆ ಅನಿಸ್ತದೆ ಮೊಬೈಲ್ಗಿಂತನೂ ಟಿವಿ ಉತ್ತಮ.
ಮಕ್ಕಳೇ ಟಿ ವಿ ನೋಡ್ಲೇಬೇಕಾದ್ರೆ ಅದಕ್ಕೂ ಇದಕ್ಕೂ ಡಿಸ್ಟೆನ್ಸ್ ಇರ್ತದೆ, ಸ್ವಲ್ಪ ದೂರ ಇರ್ತದೆ, ಕಣ್ಣಿನ ಮೇಲೂ ಏನು ಪ್ರಭಾವ ಬೀರೋದಿಲ್ಲ. ಆಮೇಲೆ ನಡು ಅಡ್ವರ್ಟೈಸ್ ಬಂದಿರ್ತಾವೆ ನೋಡ್ರಿ, ಮೈಂಡ್ ಮಕ್ಕಳು ಡೈವರ್ಟ್ ಆಗ್ಲಕ್ಕೆ ಸ್ಟಾರ್ಟ್ ಮಾಡ್ತಿರ್ತದೆ. ಮತ್ತೊಂದು ಏನು, ಅಡ್ವರ್ಟೈಸ್ ಬಂದಾಗ ಎದ್ದು ಹೋಗಿ ನೀರ ಕುಡಿದು ಬರ್ತಾರೆ ಮಕ್ಕಳು. ಅದ್ರ ಮೊಬೈಲ್ ಒಂದ್ಸಲ ಹಿಡಿದ್ರು ಅಂತ ತಿಳ್ಕೊರಿ, ನಾನ್ ಸ್ಟಾಪ್ ಅದ್ರೊಳಗೆ ಹೋಗಿರ್ತಾರೆ. ಅವ್ರು ಎಲ್ಲಿ ಹೋಯ್ತಾರೆ, ಏನು ಮಾಡ್ತಾರೆ, ಏನು ಸರ್ಚ್ ಮಾಡ್ತಾರೆ ಗೊತ್ತಾಗೋದಿಲ್ಲ. ಅದು ಎಷ್ಟೋ ಸಲ ನಮ್ಮಂಥವ್ರ ಮೈಂಡ್ ಹ್ಯಾಂಗ್ ಆಗಿರ್ತದೆ, ತಲೆ ನಡೆಯೋದಿಲ್ಲ. ಅಂಥ ಸೀನ್ಗಳನ್ನು ನಾವು ಅದೆಷ್ಟೋ ನಮಗೆ ಗೊತ್ತಿಲ್ದೋ ತಂತಾನೆ ಕಣ್ಣೆದ್ರು ಬಂದಿರ್ತಾವೆ. ಹಾಗಾಗಿ ನಾವು ಮಾನಸಿಕವಾಗಿ ಅದು ಎಷ್ಟು ಕೆಟ್ಟ ವಿಚಾರಗಳಿಗೆ ಒಳಗಾಗಿರ್ತೀವಿ, ಒಂದೊಂದು ವಿಡಿಯೋಗಳನ್ನು ನೋಡಿದ್ರೆ ಬಹಳ ಅಸಹ್ಯ ಅನಿಸ್ಬಿಡ್ತದೆ. ಹಾಗಾದ್ರೆ ಅಂಥ ವಿಡಿಯೋಗಳು ನನ್ನ ಮಕ್ಕಳು ವೀಕ್ಷಣೆ ಮಾಡೋದಿಲ್ಲ ಅಂತೇಳಿ ಏನು ಗ್ಯಾರಂಟಿ ಇದೆ? ಹಾಗಾಗಿ ಸ್ವಲ್ಪ ಯೋಚನೆ ಮಾಡೋಣ. ನಮ್ದೇನು ಮುಗೀತು ಬಿಡ್ರಿ, ಇಲ್ಲಿ ತನಕ ಬಂದೀವಿ, ಎಷ್ಟು ದಿನ ಬದುಕ್ತೀವಿ ಏನು ಲೆಕ್ಕ ಇಲ್ಲ. ಆದರೆ ಬೆಳೆಯುವ ಮಕ್ಕಳವ ನೋಡ್ರಿ, ಅವು ಗೊತ್ತಾಗೋದಿಲ್ಲ. ಅದೇ ಸಸಿಗಳು ಮತ್ತು ಮಕ್ಕಳು ಇರುವಂಥದ್ದು ಪರಿಸ್ಥಿತಿ ಮತ್ತು ಪರಿಸರ ಮತ್ತು ಭಾವ ಎಲ್ಲನೂ ಒಂದೇ ಅದಂತ ಹೇಳಿ ಅನ್ಕೊಂಡಿನಿ. ಹಾಗಾಗಿ ಮಕ್ಕಳ ಸೂಕ್ಷ್ಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಒಂದು. ಆಮೇಲೆ ಇನ್ನೂ ಒಂದು, ಮಕ್ಕಳ ಸ್ವಭಾವದಲ್ಲಿ ಯಾವುದು ಅಂದ್ರೆ, ಮಕ್ಕಳ ಯೋಚನೆಗಳಿರ್ತಾವೆ ನೋಡ್ರಿ, ಅವು ಭಾಳ ವಿಭಿನ್ನವಾಗಿರ್ತಾವೆ, ಭಾಳ ವಿಭಿನ್ನ. ಈಗ ನೋಡ್ರಿ, ನಾವು ದೊಡ್ಡವರು ಅಥವಾ ಈ ವಯಸ್ಸಿಗೆ ಬಂದವರು, ನಾವು ಕಪ್ಪು ಬಣ್ಣವನ್ನ ಕಪ್ಪಂತೆ ತಿಳ್ಕೊಂಡಿರ್ತೀವಿ, ಬಿಳಿ ಬಣ್ಣವನ್ನ ಬಿಳಿ ಅಂತೆ ತಿಳ್ಕೊಂಡಿರ್ತೀವಿ. ನಮ್ಗೇನು ಡೌಟ್ ಇರೋದಿಲ್ಲ, ಅರ್ಥ ಮಾಡ್ಕೊಂಡಿರ್ತೀವಿ. ಆದ್ರೆ ಮಕ್ಕಳೇನಂತಾರ ಅಂದ್ರೆ, ಇದು ಬಿಳಿನೇ ಯಾಕದ ಅಂತ ಪ್ರಶ್ನೆ ಮಾಡ್ತಾರೆ, ಇದು ಕಪ್ಪೆ ಯಾಕದ ಅಂತೇಳಿ ಪ್ರಶ್ನೆ ಮಾಡಿರ್ತಾರೆ. ಅವಾಗ ನಮಗೆ ಅರ್ಥನೇ ಆಗೋದಿಲ್ಲ. ಅದ್ರ ಮೂಲದಲ್ಲಿ ಇರುವಂತಹ ಬಿಳಿ ಬಣ್ಣ ಅದ ನೋಡ್ರಿ, ಆ ಬಿಳಿ ಬಣ್ಣದಿಂದನೇ 7 ಬಣ್ಣಗಳು ಬಂದಿರ್ತಾವ. ನಮ್ಗೆ ಗೊತ್ತಿರ್ತದ. ನೀವು ನೋಡ್ರಿ, ಸೂರ್ಯನ ಕಿರಣಗಳೆಲ್ಲ ವೈಟ್ ಕಲರ್ ಇರ್ತಾವ. ಅದನ್ನ ಒಂದ್ ವೇಳೆ ಭೇದಿಸಿದಾಗ ಅದರಲ್ಲಿ 7 ಬಣ್ಣಗಳು ತಯಾರಾಗಿರ್ತಾವ. ನಮ್ಗೆ ಗೊತ್ತದಲ್ಲ, ಆ 7 ಬಣ್ಣಗಳು ತಯಾರಾಗಿರ್ತಾವ. ಆದ್ರೆ ಇಷ್ಟು ಹೇಳೋದಕ್ಕೆ ನಮ್ಗೆ ಸಮಯ ಇಲ್ಲ, ನಮ್ ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ. ಎರಡನೇದು, ಯಾಕೆ ತಾಳ್ಮೆ ಇಲ್ಲ ಅಂದ್ರೆ, ಬದುಕಿನ ಹೋರಾಟ ನಮ್ದು ಅಷ್ಟು ದೊಡ್ಡದಾಗ್ಬಿಟ್ಟ. ಅಷ್ಟೊಂದು ದೊಡ್ಡ ಜಂಜಾಟದೊಳಗೆ ನಾವು ಬಿದ್ದು ಬಿಟ್ಟಿವಿ. ಆದ್ರೆ ಯಾವಾಗ ನಾವು ಪಶ್ಚಾತ್ತಾಪ ಪಡ್ತೀವಿ ಅಂದ್ರೆ, ನಮ್ಮ ಮೊಮ್ಮಕ್ಕಳಾಗಿರ್ತಾವ ನೋಡ್ರಿ, ಆ ಮೊಮ್ಮಕ್ಕಳಿಗೆ ಸುಧಾರಣೆ ಮಾಡೋದು ಪ್ಲಾನ್ ಮಾಡಿರ್ತೀವಿ. ಈಗೀಗ ನೀವು ನೋಡ್ಬೋದು, ಬೇಕಾದ್ರೆ ಮಕ್ಕಳಿಗೆ ಏನೇ ಆಗಲಿ, ಹೋಯ್ತು ಬಿಡ್ರಿ, ಟೈಮ್ ಇಲ್ಲ ಮಕ್ಕಳು ಸುಧಾರಣೆ ಮಾಡೋದು. ಈ ಮುಂದಿರುವಂಥ ಮೊಮ್ಮಕ್ಕಳಿಗೆ ಸುಧಾರಣೆ ಮಾಡುವಂಥ ಪ್ರಯತ್ನವನ್ನ ಈಗಿನ ಜನ್ರೇಷನ್ ಮಾಡ್ತಾ ಇರುವಂಥದ್ದು ಬಹಳ ಸಲ ನಾವು ನೋಡಿರ್ತೀವಿ. ಹಾಗಾಗಿ ವಿಭಿನ್ನವಾದ ಯೋಚನೆಗಳೇನವ ನೋಡ್ರಿ ಮಕ್ಕಳದು, ಆ ಯೋಚನೆಗಳಿಗೆ ನನಗೆ ಒಂದೊಂದ್ಸಲ ಸಲಾಮ್ ಮಾಡ್ಬೇಕು ಅನಿಸ್ತದೆ ನೋಡ್ರಿ. ಒಂದು ಯೋಚನೆ, ಮಹಾತ್ಮ ಗಾಂಧೀಜಿಯವರ ಒಂದೇ ಒಂದು ಯೋಚನೆ, ಸತ್ಯ ಹರಿಶ್ಚಂದ್ರನ ನಾಟಕ ನೋಡಿ ಬಂದ್ಮೇಲೆ ಅಂತಹ ಸತ್ಯವನ್ನೇ ಮಾತಾಡಬೇಕು ಅನ್ನುವಂಥ ಒಂದು ಯೋಚನೆ ಎಷ್ಟು ದೊಡ್ಡ ಕ್ರಾಂತಿಯನ್ನ ಮಾಡ್ತು. ಅದು ಅಹಿಂಸಾ ಕ್ರಾಂತಿ, ಹಿಂಸೆ ಇಲ್ಲದಂತಹ ಕ್ರಾಂತಿ. ಒಂದೇ ಒಂದು ಯೋಚನೆ ವಿವೇಕಾನಂದರನ್ನ ಅದು ಎಂತಹ ವೈರಾಗ್ಯದ ಬಹಳ ದೊಡ್ಡ ಬೆಟ್ಟ ಮಾಡಿಬಿಡ್ತು. ಯೋಚನೆ ಮಾಡ್ರಿ, ಒಂದೇ ಒಂದು ಯೋಚನೆಯನ್ನ ಕಿತ್ತೂರು ರಾಣಿ ಚೆನ್ನಮ್ಮನನ್ನ ನಿರ್ಮಾಣ ಮಾಡ್ತು. ಒಂದೇ ಒಂದು ಯೋಚನೆಯನ್ನ BR ಅಂಬೇಡ್ಕರ್ರನ್ನ ನಿರ್ಮಾಣ ಮಾಡ್ತು. ಹಾಗಾದ್ರೆ ನಾವು ಯಾರನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ಒಂದ್ಸಲ ಯೋಚನೆ ಮಾಡಿದ್ರೆ, ನನಗೆ ಬಹಳ ಸಲ ನನ್ನ ಬಾಲ್ಯದಿಂದನೂ ನಂದು ಏನು ಕನಸು ಅಂದ್ರೆ, ಮಕ್ಕಳು ಹೆಂಗಿರ್ಬೇಕಂದ್ರೆ ನಮ್ಗಿಂತನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು. ಈಗ ನಮ್ಮ ತಂದೆಯವರು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಒಕ್ಕಲಿಗರಿದ್ದರು. ನಾನು ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ಬದುಕಿ ಬಂದೀನಿ. ಇವತ್ತು ನನಗೆ ಬಹಳ ಖುಷಿ ಅಂದ್ರೆ, ನಾನು ಈ ಮಟ್ಟಕ್ಕೆ ಬೆಳೆದೀನಿ ಅಂತ ಭಾಳ ಖುಷಿಯಾಗಿರ್ತದೆ. ಒಂದೊಂದ್ಸಲ ಹೆಮ್ಮೆ ಆಯ್ತದೆ, ಗೌರವ ಬರ್ತದೆ ನನ್ನ ಮೇಲೆ. ನನಗೆ ಫೀಲಿಂಗ್ಸ್ ಬಂದಿರ್ತಾವ ಪಾಸಿಟಿವ್. ಅದ್ರ ಜೊತೆಗೆ ಒಂದು ವಿಚಾರ ಬಂದಿರ್ತದ, ನನ್ನ ಮಗ ಏನು ಮಾಡ್ತಾನಂತ ಅಂದ್ರೆ, ಇದಕ್ಕಿಂತ ದೊಡ್ಡವನಾಗಬೇಕವ. ಈಗ ಇದಕ್ಕಿಂತ ದೊಡ್ಡವನಾಗಬೇಕು ಅಂದ್ರೆ, ಇದಕ್ಕಿಂತ ಹೆಚ್ಚಿಗೆ ಅವನಿಗೆ ಸುಖ ಕೊಡ್ಬೇಕಾ ಅಥವಾ ಇದಕ್ಕಿಂತ ಹೆಚ್ಚಿಗೆ ಕಷ್ಟ ಇತ್ತು ಅಂತ ಅವನಿಗೆ ತೋರಿಸ್ಕೊಡ್ಬೇಕಾ? ಇವೆರಡು ಪ್ರಶ್ನೆ ಬಂದಾಗ ನಿಜವಾಗ್ಲೂ ಹೇಳ್ತೀನಿ, ಕಷ್ಟ ಇತ್ತು ಅಂತ ಮಕ್ಕಳಿಗೆ ಕಲಿಸಿದಾಗ ಮಕ್ಕಳು ಹೋರಾಟ ಮಾಡೋದಕ್ಕೆ ತಯಾರಾಗಿರ್ತಾರೆ. ಒಂದ್ ವೇಳೆ ಸುಖ ಅದ ಅಂತ ಹೇಳಿ ತೋರಿಸಿದಾಗ ಅವ್ರಿಗೆ ಕಷ್ಟಪಡುವಂತಹ ಅಗತ್ಯನೇ ಇಲ್ಲ. ಯಾವುದು ಇರೋದಿಲ್ಲ ನೋಡ್ರಿ, ಅದನ್ನ ಪಡ್ಕೊಳ್ಳುವಂತಹ ಪ್ರಯತ್ನ ಅದ ನೋಡ್ರಿ, ಅದನ್ನೇ ಸಾಧನೆ ಅಂತ ಹೇಳಿ ಕರೆಯೋದು. ಅದನ್ನ ಬಿಟ್ಕೊಟ್ಟು ನಾವು ಎಲ್ಲಾನು ಅದ ಅಂದಾಗ ಅವನಿಗೆ ಏನು ಗಳಿಸ್ಬೇಕು, ಏನು ಮಾಡ್ಬೇಕಂತ ಹೇಳಿ ಗೊತ್ತಾಗೋದಿಲ್ಲ. ಅದಕ್ಕೆ ನನಗೆ ಪ್ರತಿ ಸಲನೂ ನನಗೆ ಏನು ಅನಿಸ್ತದ ಅಂದ್ರೆ, ನನ್ನ ಮಗ ಏನು ಮಾಡ್ತಾನ ಬಿಡ್ತಾನೋ ಗೊತ್ತಿಲ್ಲ, ಒಳ್ಳೆ ವ್ಯಕ್ತಿಯಾಗಿ ನಿರ್ಮಾಣ ಆಗಬೇಕು, ಒಳ್ಳೆ ವಿಚಾರಗಳು ಅವನನ್ನ ಪ್ರೋತ್ಸಾಹ ಮಾಡಬೇಕು. ಈ ಸಮಾಜದಲ್ಲಿ ಒಂದಿಷ್ಟು ಜನರಿಗಾದ್ರೂ ಅವನಿಂದ ಸಹಾಯ ಸಹಕಾರ ಆಗ್ಬೇಕನ್ನುವಂಥದ್ದೇ ಒಂದು ಕನಸದ. ಬಿಟ್ರೆ ನನ್ನ ಮಗ ಭಾಳ ದೊಡ್ಡ ಜಾಬ್ ಮಾಡಲಿ, ಭಾಳ ದೊಡ್ಡ ಗಳಿಕೆ ಮಾಡಲಿ, ಅದು ಯಾವುದೂ ಇಲ್ಲ. ನಿಮ್ಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಹಾಗಾಗಿ ಸಂಸ್ಕಾರಗಳದ ನೋಡ್ರಿ, ಆ ಸಂಸ್ಕಾರಗಳು ಕೊಟ್ಟರೆ ಸಾಕು ಮಕ್ಕಳಿಗೆ ಅನಿಸ್ತದೆ. ಶಿಕ್ಷಣ ಅಂತೂ ಮಕ್ಕಳಿಗೆ ಪಡಿತಾನೆ ಇದ್ದಾರೆ, ಅದರಲ್ಲಿ ಏನು ಕೊರತೆ ಇಲ್ಲ ಅಂತ ಹೇಳಿ ಅನ್ಕೊಂಡಿನಿ. ಹಾಗಾಗಿ ಈ ಮಕ್ಕಳ ವಿಭಿನ್ನ ಯೋಚನೆಗಳಿಗೆ ನಾವು ಪ್ರೋತ್ಸಾಹ ಕೊಡುವಂಥದ್ದು ಮಾಡಬೇಕು. ಆಮೇಲೆ ಮಕ್ಕಳ ಪ್ರಶ್ನೆಗಳು ಕೇಳಬೇಡ್ರಿ ನೀವು. ನಮ್ಮದು ಫೇಸ್ಬುಕ್ಕಿನಲ್ಲಿ ಬರ್ತಾರೆ ನೋಡ್ರಿ, ನಮ್ದು ಈಶಾನ್ಯ ಗೌಡ ಮತ್ತು ಲಕ್ಷ್ಮಿ, ಅವ್ರಿಬ್ಬರನ್ನ ನೋಡಿದ್ರೆ ನನಗೆ ಭಾಳ ಒಂದೊಂದ್ಸಲ ಖುಷಿನೂ ಆಗಿರ್ತದೆ, ಮತ್ತು ಈ ರೀತಿನೂ ಇರ್ಬೋದೇನೋ ಮಕ್ಕಳು ಅಂಥೇಳಿ ಯೋಚನೆ ಮಾಡ್ತೀನಿ. ಆ ಲಕ್ಷ್ಮಿ ಅನ್ನುವಂಥ ಹುಡುಗಿ ನೋಡ್ರಿ, ವಯಸ್ಸು ಎಷ್ಟು ಸಣ್ಣದು,
ಆಕಿ ಮಾತಾಡುವಂಥ ಧಾಟಿ ಅದ ನೋಡ್ರಿ, ನನಗೆ ಒಂದೊಂದ್ಸಲ ಆಶ್ಚರ್ಯ ಅನಿಸ್ಬಿಡ್ತು. ನಮ್ಮ ಕಾರ್ಯಕ್ರಮಕ್ಕೆ ಒಂದ್ಸಲ ಕರೆಸ್ಬೇಕು ಅಂತೇಳಿ ಯೋಚನೆ ಮಾಡಿದ್ದೀನಿ. ಆ ಈಶಾನ್ಯ ಗೌಡನು ಇಷ್ಟೇ ಪುಟ್ಟ ಮಗು, ಆ ಕತೆ ಹೇಳುವಂಥದ್ದು ಪ್ರತಿಭೆ ಅದ ನೋಡ್ರಿ. ಅಂದ್ರೆ ಆ ಮನೆಯಲ್ಲಿರುವಂಥ ವಾತಾವರಣ, ಆಮೇಲೆ ಆ ಮಗುವಿಗೆ ನೀಡುವಂಥ ಸಮಯ ಅದ ನೋಡ್ರಿ, 2ರಿಂದ ಸಾಧ್ಯ ಆಗ್ಯದ, ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಹಾಗಾಗಿ ನಮ್ಮ ಮಕ್ಕಳು ಸಮೇತ ಏನಾದರೂ ಮಾಡ್ಬೇಕಂತೇಳಿ ನಮಗೆ ಅನಿಸಿದ್ರೆ ಕೇವಲ ಅವ್ರಿಗೆ ಸಮಯ ಕೊಡ್ರಿ. ಜೊತೆಗೆ ಅವ್ರು ಕೇಳುವಂಥ ಪ್ರಶ್ನೆ ಇರ್ತಾವೆ ನೋಡ್ರಿ, ಅದು ಬಾಯಿ ಮುಚ್ಚಿಸೋ ಪ್ರಯತ್ನ ಮಾಡ್ತೀವಿ ನಾವು. ಒಂದ್ಸಲ ಹಾಗೆ ಮಾಡಿರ್ತಾವೆ ಮಕ್ಕಳು, ಒಂದು ಕೇಳಿರ್ತಾವೆ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತೀವಿ, ಇನ್ನೊಂದು ಕೇಳ್ತಾವೆ, ಮತ್ತೊಂದು ಕೇಳ್ತಾವೆ. ಈಗ ನನ್ನ ಮಗ 2-3 ದಿವಸದ ಹಿಂದೆ ಆ ದೋಸೆ ತೂತು ಯಾಕೆ ಬೀಳ್ತಾವೆ ಹೇಳು ಅಂತ ಕುಂತಾನೆ. ನನ್ನ ಹತ್ರ ಉತ್ತರ ಇಲ್ಲ. ನಾನು ಅದ್ರಾಗ ಸೋಡಾ ಹಾಕ್ತೇವಲ್ಲ ಮಗ, ಅದ್ರ ಕಡೆಯಿಂದ ಸೋಡಾ ತೆಗೆದು ಒಂದಿನ ಮಾಡಿ ತೋರ್ಸೋದಕ್ಕೆ ಬೀಳ್ತಾವಿಲ್ಲ ನೋಡ್ತೀನಿ ಅಂತ ನಾವು. ನನ್ನ ಮಗ ನಿಮ್ಗೆ ನಿಜವಾಗ್ಲೂ ಹೇಳ್ತಾನೆ, ಸೋಡಾ ಇಲ್ಲಂದ್ರೂ ಅದಕ್ಕೆ ಬಿದ್ದಿರ್ತಾವೆ, ಯಾಕೆ ಬೀಳ್ತಾವ ನನಗೆ ಗೊತ್ತಿಲ್ಲ. ಅಂದ್ರೆ ಈಗ ಮಕ್ಕಳು ಇಂಥ ಪ್ರಶ್ನೆ ಮಾಡಿರ್ತಾರೆ ನೋಡ್ರಿ. ಈಗ ಇನ್ನೊಂದ್ಸಲ ನಾನು ಹಾಕ್ಲಾರ್ದೇನೆ ಮಾಡ್ದಂತ ತಿಳ್ಕೊರಿ, ಅವ ಮತ್ತೆ ಕೇಳ್ತಾನ, ಅವ ಹಾಕಿಲ್ಲ ಅಂದ್ರೆ ಬಿ ಯಾಕೆ ಬಿದ್ದಾವ ಅಂತ ಕೇಳ್ತಾನ. ಕೆಲವೊಂದ್ಸಲ ನಮ್ಮ ಹತ್ರ ಉತ್ತರ ಇರೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ತಪ್ಪಿಸ್ಕೊಳ್ಳೋದು ಒಂದು ಮಾಡ್ತೀವಿ. 2ನೇದು ಮಕ್ಕಳ ದೃಷ್ಟಿಯಲ್ಲಿ ನಮ್ಮ ಮಮ್ಮಿ ಇಷ್ಟು ಹುಷಾರಾಕಿಗೆ ಏನೂ ಗೊತ್ತಿಲ್ಲ ಅಂತ ಮಕ್ಕಳು ಎಲ್ಲ ಅಂದ್ಕೊಂಡು ಬಿಡ್ತಾವೋ, ಅಥವಾ ನಮಗೆ ಅವಮಾನ ಆಗ್ಬಿಡ್ತದೇನೋ ಅನ್ನುವಂಥದ್ದು ಕಾರಣಕ್ಕಾಗಿ ನಾವೇನು ಮಾಡ್ತಾ ಇರ್ತೀವಿ ಅಂದ್ರೆ ಮಕ್ಕಳು ಬಾಯಿ ಮುಚ್ಚಿಸುವಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಾನಂತೂ ಹಂಗೆ ಮಾಡಲ್ಲ. ಏನು ಬರಲ್ಲ ನಂಗೆ ಗೊತ್ತಿಲ್ಲ ಮಗ, ನಾಳೆ ಹೇಳ್ತೀನಿ ಅಂತ ಮತ್ತೆ ಯಾರಿಗಾರ ಕೇಳಿ ಹೇಳ್ತಾನೆ, ನೀ ವಿಚಾರ ಮಾಡಿ ನಂಗೆ ವಿಚಾರ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹಿಂಗೆ ಹೇಳ್ತೀನಿ. ಏನೋ ಹೇಳಿ ಸಮಜಾಯಿಸಿ ಸುಮ್ಮನೆ ಕೂಡ್ತೀನಿ ಹೊರತಾಗ ಅವನಿಗೆ ಕೂಡು, ನನಗೆ ಗೊತ್ತಿಲ್ಲ, ಅಥವಾ ಇದು ತೊಗೊಂಡು ನಿನಗೇನು ಮಾಡೋದದ ಅನ್ನುವಂಥ ಮಾಡ್ದೀವಿ ಅಂತ ತಿಳ್ಕೊ ಪ್ರಶ್ನೆಗಳು ಮಾಡ್ತಾ ಇದ್ದೀವಿ, ಅಥವಾ ಅದಕ್ಕೆ ವಿರುದ್ಧ ಮಾಡ್ತಾ ಇದ್ದೀವಿ ಅಂದ್ರೆ ಮಕ್ಕಳು ಏನು ಮಾಡ್ತಾವ ಅಂದ್ರೆ ಪ್ರಶ್ನೆ ಕೇಳಿ ಅಲ್ಲೇ ಸುಮ್ಮಾಗಿರ್ತಾವೆ. ಅದಕ್ಕೆ ವಿಜ್ಞಾನ ಅಂತ ಏನು ಬರ್ತದೆ ನೋಡ್ರಿ, ಅದು ಪ್ರಶ್ನೆಗಳ ತಾಯಿ ಅಂತ. ಒಬ್ಬರು ವಿಜ್ಞಾನಿಯನ್ನು ನೀವೇನಾದರೂ ಸಂದರ್ಶನ ಮಾಡ್ರಿ, ಅವ್ರು ಒಂದೇ ಹೇಳ್ತಾರೆ, ಏನು ಅಂದ್ರೆ ಬಾಲ್ಯದಲ್ಲಿ ನನಗೆ ಬರುವಂಥ ಪ್ರಶ್ನೆಗಳಿದ್ದು ನೋಡ್ರಿ, ಆ ಪ್ರಶ್ನೆಗಳೇ ನನಗೆ ಇಷ್ಟೊಂದು ದೊಡ್ಡ ಎತ್ತರಕ್ಕೆ ಕರೆದುಕೊಂಡು ಹೋದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಲ್ಲ, ಗುರುತ್ವಾಕರ್ಷಣ ಶಕ್ತಿಯ ಬಹಳ ದೊಡ್ಡ ಹಿಸ್ಟ್ರಿ ಅದ ನೋಡ್ರಿ. ಸೇಬು ಈ ಜಗತ್ತು ಯಾವಾಗ ಸ್ಟಾರ್ಟ್ ಆಗ್ಯದ, ಯಾವಾಗ ಭೂಮಿ ಶುರುವಾಗ್ಯದ, ಯಾವಾಗ ಮರಗಳು ಪ್ರಾರಂಭ ಆಗ್ಯಾವ, ಯಾವಾಗ ಸೇಬಿನ ಮರ ಬಂದದ ನೋಡ್ರಿ, ಅವಾಗಿನ ಹಿಡ್ಕೊಂಡು ಸೇಬು ಕೆಳಗೆ ಬೀಳತಾವ. ಆದ್ರೂ ಒಬ್ಬ ಬಾಲಕನ ಹತ್ರ ಮೈಂಡಿನೊಳಗೆ ಬಂತು ಇದು ಕೆಳಗೆ ಯಾಕೆ ಬಿತ್ತು ಅಂತ. ಅದು ದೊಡ್ಡ ಸಂಶೋಧನೆಯಾಗಿ ಪರಿವರ್ತನೆ ಆಯಿತು. ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಯಿತು. ಆದ್ರೆ ಅದನ್ನ ಒಂದು ವೇಳೆ ಆ ಪ್ರಶ್ನೆ ಮಾಡ್ಕೊಂಡಾಗೂ ಸಮೇತ ಉತ್ತರ ಸಿಕ್ಕಿಲ್ಲ, ಏನು ಮಾಡಲಿ ಅಂದ್ರೆ ಇವತ್ತಿಗೂ ಸಮೇತ ನಮ್ಗೆ ಗೊತ್ತೇ ಇರ್ತಿರ್ಲಿಲ್ಲ ಗುರುತ್ವಾಕರ್ಷಣ ಶಕ್ತಿ ಅನ್ನುವಂಥದ್ದು ಭೂಮಿಗೆ ಇದೆ ಅಂತೇಳಿ. ಅದನ್ನ ಮೀರಿ ಮತ್ತೆ ಹೊರಗೆ ಹೋಗ್ಬೋದು ಅನ್ನುವಂಥ ಶಕ್ತಿ ಸಾಮರ್ಥ್ಯನೂ ಸಮೇತ ನನ್ನ ಹತ್ರ ಇದೆ ಅಂತೇಳಿ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಪ್ರತಿಯೊಂದು ಪ್ರಶ್ನೆ ಅದ ನೋಡ್ರಿ, ಆ ಪ್ರಶ್ನೆಯನ್ನ ಸಮೇತ ನಾವು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. 1. 2ನೇದು ಬಹಳ ಸಲ ತಲೆಬುಡ ಏನೂ ಇರೋದಿಲ್ಲ ಅಂತ ಪ್ರಶ್ನೆಗಳು ಮಕ್ಕಳು ಮಾಡಿರ್ತಾರೆ. ಆ ತಲೆಬುಡ ಇಲ್ದ್ರೆ ಇಲ್ಲ, ಒಂದು ರೀತಿಯ ಟೈಮ್ ಪಾಸ್ ಅನ್ಕೊಂಡು ನಾ ಭಾಳ ಸಲ ಅವ್ರು ಏನನ್ನು ಕೇಳಿರ್ತಾರೆ, ನಂಗೆ ಗೊತ್ತಿದ್ದೆಲ್ಲ ಹೇಳಿರ್ತೀನಿ. ಲಾಸ್ಟಿಗೆ ನಂಗೆ ಏನೂ ಗೊತ್ತಿಲ್ಲ ಅಂದ್ರೆ ಒಂದು ಸ್ಟೋರಿ ಮಾಡ್ತೀನಿ. ಅದಕ್ಕೆ ಸ್ಟೋರಿ ಮಾಡೋನು ಎದುರು ಹೇಳುವಂಥ ಪ್ರಯತ್ನವನ್ನು ನಾನು ಮಾಡುವಂಥದ್ದು ಬಹಳ ಸಲ ಪ್ರಯತ್ನ ಮಾಡೀನಿ. ಹಾಗಾಗಿ ತಾವು ಸಮೇತ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆಗಳನ್ನು ಮಾಡಬೇಕು ಅನ್ನುವಂಥ ಮಾತಿನೊಂದಿಗೆ ಈ ಮಕ್ಕಳ ಸ್ವಭಾವವನ್ನು ಕುರಿತು ಮತ್ತೆ ನಾಳೆ ಒಂದಿಷ್ಟು ವಿಚಾರಗಳನ್ನು ಮತ್ತೆ ಮುಂದುವರಿಸೋಣ ಅಂತೇಳಿ ಹೇಳ್ತಾ, ನಮ್ಮದು ಅಕ್ಕ ಪ್ರವೀಣಾ ದೇಶಪಾಂಡೆ ಅಕ್ಕ ಬಂದಾರ. ಅಕ್ಕ ತಮಗೂ ಕೂಡ ಶರಣಾರ್ಥಿ. ಜೊತೆಗೆ ಪ್ರಮೀಳಾ ಸೌದಿ ಅಂತೇಳಿ ಯಾರು ಹೊಸಬ್ರಿದ್ದಾರೆ, ಅವರಿಗೂ ಸಮೇತ. ಹಾಗೆ ಲಾಲೇಂದರ್ ಒಳಗಾಂವ್ಕರ್ ಅಂತೇಳಿ ಯಾರು ಹೊಸಬ್ರಿದ್ದಾರೆ, ಅವರಿಗೂ ಕೂಡ ಶರಣಾರ್ಥಿ. ಜೊತೆಗೆ ಸುಮಾ ಕುಂದಗೋಳವ್ರು ಬಂದಾರ, ಅವರಿಗೂ ಶರಣಾರ್ಥಿ. ಬಸವರಾಜ್ ಪಾಟೀಲ್ ಅಣ್ಣ ಬಂದಾರ, ಅವರಿಗೂ. ಜೊತೆಗೆ ನಮ್ಮ ರಾಜ್ ರೆಡ್ಡಿ ಅಣ್ಣ ಬಂದಾರ. ಅಣ್ಣ ತಮಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ, ಮತ್ತೆ ಕೊನೆಗೆ ಅದೇ ಹೇಳ್ತಾ ಇರ್ತೀನಿ, ಏನು ಅಂದ್ರೆ ಸದಾ ಕಾಲ ಖುಷಿಯಾಗಿರೋಣ, ನಗ್ನಗ್ತಾ ಇರೋಣ. ನೋಡ್ರಿ, ನಾವು ಭಾಳ ಸಲ ಯೋಚನೆ ಮಾಡೋದು ಏನು ಅಂದ್ರೆ ನಾವು ಪಟ್ಟಿರುವ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅನ್ನುವಂಥದ್ದು ಒಂದು ಪಾಸಿಟಿವ್ ಏನು ಅನ್ಕೊಂಡಿವಿ ನೋಡ್ರಿ, ಅಲ್ಲೇ ನಾವು ತಪ್ತಾ ಇದ್ದೀವಿ. ನಾವು ಏನು ಕಷ್ಟಪಟ್ಟಿವಿಲ್ಲ ಮಕ್ಕಳಿಗೂ ಸ್ವಲ್ಪರ ಕಷ್ಟಪಡುವಂಗೆ ಮಾಡ್ಬೇಕು ನಾವು. ಅಂದ್ರೆ ಅವ್ರನ್ನ ಪಡ್ಕೊಳ್ಬೇಕು ಅನ್ನುವಂಥ ಹುಮ್ಮಸ್ಸು ಅವ್ರ ಹತ್ರ ಬರ್ತದೆ. ಇಲ್ಲಂದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಅವ್ರಿಗೆ ಏನೂ ಕಷ್ಟ ಬರಬಾರ್ದು ಅಂಥೇಳಿ ಅನ್ಕೊಂಡು ಬರೀ ಸುಖ ಕೊಟ್ಟು ಅವ್ರು ಇವನ್ ಎಲ್ಲಿ ತನಕ ಹೆಂಗೆ ಚೇಂಜ್ ಆಗಿರ್ತಾರಂದ್ರೆ ತಂದೆ ತಾಯಿ ಕಣ್ಣೀರು ಅವ್ರಿಗೆ ಅರ್ಥ ಆಗೋದಿಲ್ಲ. ಇವತ್ತಿನ ಪ್ರಸಕ್ತ ಆಗಿರುವಂಥ ಸಮಸ್ಯೆಗಳು ಹೇಳ್ತಾ ಇದ್ದೀನಿ. ಹಾಗಾಗಿ ಮಕ್ಕಳಿಗೂ ಸಮೇತ ಕಷ್ಟಗಳನ್ನು ಅರ್ಥ ಮಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಜೊತೆ ಕೊರತೆಗಳು ಇಡಬೇಕು. ಎಲ್ಲಾನು ಕೊಟ್ಟಿವಿ ಅಂತ ತಿಳ್ಕೊರಿ, ಆ ಮಕ್ಕಳು ಬರೀ ಬೇಡೋರೇ ಆಗಿರ್ತಾರೆ, ಅದನ್ನು ಪಡ್ಕೊಳ್ಳುವಂಥ ಸಾಮರ್ಥ್ಯ ಅವ್ರಿಗೆ ಬಂದಿರೋದಿಲ್ಲ. ಹಾಗಾಗಿ ಸ್ವಲ್ಪ ಕೊರತೆಗಳ ಮಧ್ಯದೊಳಗೆ ಮಕ್ಕಳಿಗೆ ಬೇಕು ಅಂತಲೇ ಗೊತ್ತಿಲ್ಲ, ನಮ್ಗೆ ಬಡತನ ಇಲ್ಲ ಎಲ್ಲಾನು ಅದ,
ಅಂದಾಗೂ ಸಮೇತ ವೇಟ್ ಮಾಡುವಂಥದ್ದು ಮಾಡಬೇಕು. ಒಂದು ವಸ್ತು ಕೇಳೋದು ಮಗು ಅವಾಗಿಂದ ಅವಾಗ ಕೊಡೋದಕ್ಕಿಂತ 2 ದಿನ ಬಿಟ್ಟು ಕೊಡುವಂಥದ್ದು ಮಾಡಬೇಕು. ಅಟ್ಲೀಸ್ಟ್ 2 ದಿನ ಆದರೂ ಕಾಯುವಂಥ ಶಕ್ತಿ ಸಾಮರ್ಥ್ಯವನ್ನ ಹತ್ರ ನಾವು ಬೆಳೆಸುವಂಥದ್ದು ಮಾಡಬೇಕು. ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಸಾಲ ಮಾಡ್ಕೊಂಡು ಯಾಕಾಗಲ್ಲ, ಮಕ್ಕಳು ಏನು ಕೇಳ್ತಾರೋ ಅದನ್ನು ಕೊಡ್ಲಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲಿ ತನಕ ಕೊಟ್ಟಿರ್ತೀವಿ ಅಂದ್ರೆ ಕೊನೆಯ ನಮ್ಮ ಕೈಲಿ ಆದಷ್ಟು ದಿನ ಕೊಡ್ತೀವಿ, ಆಮೇಲೆ ಏನೂ ಆಗೋದಿಲ್ಲ ಅಂತೇಳಿ ಅಂದು ನಾವು ಏನು ಸುಮ್ಮನೆ ಕೈ ಚಲಿ ಕೊಡ್ತೀವಿ ನೋಡ್ರಿ, ಆವಾಗ ಮಕ್ಕಳು ನಮ್ಮನ್ನು ಮೀರಿ ಹೋಗಿರ್ತಾರೆ. ಹಾಗಾಗಿ ಸ್ವಲ್ಪ ಯೋಚನೆಗಳ ಲಹರಿಯನ್ನು ಬದಲಾವಣೆ ಮಾಡೋಣ ಅಂತೇಳಿ ಹೇಳ್ತಾ, ರಮೇಶ್ ಅವರು ಬಂದರು, ಹೊಸಬ್ರು ಹನುಮಂತ್ ಭಾವಿಯವರಿಗೂ ಪ್ರತಿಯೊಬ್ಬರಿಗೂ ಸಮೇತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲರಿಗೂ ಅನಂತ ಧನ್ಯವಾದ.